ನಿರ್ದೋಷಮಾಪ್ಯತಮಮತ್ಅಖಿಲೈಃ ಸುವಾಕ್ಯೈಃ ಅಶ್ಯೋದ್ಭವಾಕಿತವಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಾಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಅಥಾತೋರ್ಮ ಜಿಜ್ಞಾಸ. ಓಂ ಯಾವುದಾಯ್ತು? ಅಕಾಮಹತರು ಅವರು ಜನರು ಮುಕ್ತರಿಗೇನಿಲ್ಲ, ಕಾಮಹತೆ ಇಲ್ಲ ಅಂದರೆ ಬಯಸಿದ್ದು ಯಾವುದು ಸಿಗೋದಿಲ್ಲ ಅಂತ ಇಲ್ವೇ ಇಲ್ಲ. ಅದೇ ರೀತಿ ಅವರು ಯಾವುದೇ ವಿಧವಾದ ಪಾಪ ಪ್ರಸಕ್ತಿನೇ ಇಲ್ಲ. ಮುಕ್ತಿಯಲ್ಲಿ ಯಾತಕ್ಕೆ ಪಾಪದ ಪ್ರಸಕ್ತಿ ಇಲ್ಲ? ಪಾಪಕ್ಕೆ ಕಾರಣವಾಗೋದು ಅಜ್ಞಾನ. ಅಜ್ಞಾನಕ್ಕೂ ಲಿಂಗದೇಹಕ್ಕೂ ಸಂಬಂಧ ಇದೆ. ಹೋಗಿದ್ರಿಂದ ಏನಾಯ್ತು ಅಲ್ಲಿಗೆ? ಮತ್ತೆ ಲಿಂಗದೇಹ ಪ್ರಶ್ನೆ ಇಲ್ಲ. ಅದಕ್ಕೆ ಪಾಪಗಳೂ ಇಲ್ಲ. ಮುಕ್ತಿ ಶಬ್ದಕ್ಕೆ ಅರ್ಥ ಇದೆ, ಪಾಪದಿಂದನೂ ಮುಕ್ತಿ, ಎಲ್ಲ ಸಮಸ್ಯೆಗಳಿಂದ ಮುಕ್ತಿ. ಆದ್ದರಿಂದ ಅವರ ಬಯಕೆಗಳೆಲ್ಲ ಈಡೇರುತ್ತೆ. ಅವರಿಗೆಂದೂ ಸಹ ಪಾಪದ ಪ್ರಸಕ್ತಿ ಇಲ್ಲ. ಅಮೃತದ ಸ್ಥಳ ಅದು ಅಂತ ಹೇಳಿ. ಇದು ಎಲ್ಲಕ್ಷಣಂ ಮುಕ್ತೇಹೇ ಶ್ರುತಿರಾಹ ಬಲೀಯಸಿ ಕಾಮಾಹತಿ ಕುತೋ ಅನ್ಯತ್ರ ಪ್ರಾಪ್ತ ಕಾಮಸ್ಯ ಸಾಫವೇ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ ತೈತರೀಯ ಉಪನಿಷತ್ತಿನಲ್ಲಿ ಆನಂದ ತಾರತಮ್ಯ ಹೇಳಿದ್ದಾರೆ. ಅದಕ್ಕೆ ಅವರೇನು ಅರ್ಥ ಮಾಡ್ತಾರೆ? ಸಂಸಾರದಲ್ಲಿ ಮಾತ್ರ ತಾರತಮ್ಯ, ಮುಕ್ತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಇಲ್ಲಿ ಮುಕ್ತಿಯಲ್ಲೇ ತಾರತಮ್ಯ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಮುಕ್ತಿಯಲ್ಲೇ ತಾರತಮ್ಯ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಲ್ಲಿ ಏನ್ ಹೇಳಿದ್ದಾರೆ? ಅಕಾಮಹತರು ಅವರು ಜನರು ಅಂತ ಕರೆದಾಗ ಅದು ಯಾರಿಗೆ ಅಪ್ಲಿಕ? ರಿಟೈರ್ಡ್ ಅಂತ ಹೇಳಿದಾಗ ಸರ್ವಿಸ್ ಅಲ್ಲಿ ಇದ್ದೀರಾ ಅಂತ ಅರ್ಥದ ಇಲ್ಲ. ರಿಟೈರ್ಡ್ ಅಂತ ಪದ ಏನ್ ಹೇಳುತ್ತೆ? ಇಲ್ಲ ಮತ್ತೆ ಹಾಗೆ ಹೇಳುತ್ತ ಹಾಗಾಗಿದೆ. ಆದ್ರಿಂದ ಸಮಸ್ಯೆ ಇಲ್ಲ. ಅಪ್ರಯತ್ನೇನ ಕಾಮಾನಾಂ ಅವಾಪ್ತಿ ಸಾ ಸದಾ ಭವೆ. ಅವ್ರಿಗೆ ಎರಡು ಎಲ್ಲಾ ಕಾಮನೆಗಳ ಪೂರೈಕೆ ಅಪ್ರಯತ್ನೇನ, ಎಫರ್ಟ್ಲೆಸ್, ಸಂಕಲ್ಪ ದೇವ ಅನ್ಕೊಡ್ತಾ ಇರ್ಲಿಕ್ಕೆ ಬರೋದ್ರಿಂದ ಅದಕ್ಕಿಂತ ಹೆಚ್ಚು ರಿಮೋಟ್ ಯೋಚನೆ ಮಾಡ್ಲಿಕ್ಕೂ ಬರೋದಿಲ್ಲ. ಗೊತ್ತಾಯ್ತು? ಎಷ್ಟೇ ರಿಮೋಟು, ಎಷ್ಟೇ ಇನ್ಸ್ಟೆಂಟ್ ಅಂದ್ರೂ ಕೂಡ ಮುಕ್ತಿಯಲ್ಲಿ ಏನಾಗುತ್ತೆ? ಅದು ಸಾಧ್ಯನೇ ಇಲ್ಲ. ರುಜಿನ ಅಂದ್ರೆ ಪಾಪ, ಔರುಜಿನ ಅಂದ್ರೆ ಪಾಪ ಇಲ್ಲದಿರುವಿಕೆ. ತದೈವ ಆಕಾಮಹತತ ಕುತೈವ ಅವಸ್ಥಾ ಅನ್ಯಥಾ ಭವೆ. ಇಲ್ಲೋದ್ರೆ ಸಾಧ್ಯ ಇಲ್ಲ. ಅದರಲ್ಲಿ ಪದಗಳನ್ನೆಲ್ಲ ನೋಡಿದಾಗ ಅದು ಮುಕ್ತರ ತಾರತಮ್ಯ ಹೇಳ್ತಾ ಇದೆ, ಇದು ಸ್ಪಷ್ಟವಾಗೋದ್ರಿಂದ ಶ್ರುತಿಸಿದ್ಧವಾದ ಆನಂದ ತಾರತಮ್ಯವನ್ನ ಒಪ್ಪಲೇಬೇಕು ಅಂತ ತಾತ್ಪರ್ಯ. ಚೇತನಸ್ಯ ತು ಅಸುಪ್ತಸ್ಯ ಕುತ್ರ ದೃಷ್ಟಾ ಹಿ ಅಕಾಮತ ಅವ್ಯಕ್ತಿರೇವ ಕಾಮಾನಾಂ ನ ನಾಶೋ ಮೋಹ ಸುಪ್ತಯೋ. ಚೇತನಸ್ಯ ತು ಅಸುಪ್ತಸ್ಯ ಕುತ್ರ ದುಷ್ಟ ಕಾಮ ದುಷ್ಟ ಅಕಾಮತ. ಒಬ್ಬ ಮನುಷ್ಯ ಮಲಗಿಲ್ಲ ಅಂತ ತಿಳ್ಕೊಂಬ, ಅವಾಗ ಏನಾಗಿದೆ? ಅವನಿಗೀಗ ಅಪೇಕ್ಷೆ ಇರೋ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ, ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಇದ್ದೇ ಇರುತ್ತೆ. ಏನದು? ದುಃಖ ಬೇಡ, ಸುಖ ಬೇಕು, ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರಿಂದ ಈ ಕಾಮನೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಯಾವ ಕಾಲಕ್ಕೂ ಎಲ್ಲೂ ಚೇತನಿರಲಿಕ್ಕೆ ಸಾಧ್ಯ ಇಲ್ಲ. ಮನೆದಾಗ ಒಂದು ಮಾತ್ರ ಅವನಿಗಿಲ್ಲ. ಇಲ್ಲ ಅಂದ್ರೆ ಇಲ್ಲ ಅಲ್ಲ, ಅದು ಗೊತ್ತಾಗೋದಿಲ್ಲ ಅಂತ ಅಷ್ಟೇ ಅರ್ಥ. ಗೊತ್ತಾಯ್ತಾ? ಪೇನ್ ಕಿಲ್ಲರ್ ಕೊಡ್ತಾರಲ್ಲ, ಹಾಗೆ ಪೇನ್ ಕಿಲ್ಲರ್ ಕೊಟ್ಟ ಪೇನ್ ಇಲ್ಲ ಅಲ್ಲ, ಪೇನ್ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೆ ಅವ್ಯಕ್ತಿರೇವ ಕಾಮಾನಾಂ ನ ನಾಶೋ ಮೋಹ ಸುಪ್ತಯೋ. ಮೋಹ ಅಂದ್ರೆ ಮೂರ್ಛೆ, ಸುಪ್ತಿ ಅಂದ್ರೆ ನಿದ್ರೆ. ಎರಡು ಅವಸ್ಥೆಗಳಲ್ಲೂ ಕೂಡ ಕಾಮನೆಗಳು ವ್ಯಕ್ತವಾಗೋದಿಲ್ವೇ ಹೊರತು ಏನಾಗಿದೆ ಅಲ್ಲಿ? ಇಲ್ಲ ಅಂತ ಹೇಳ್ಕೊಡುದು. ಅದು ಹೇಗೆ ಅಂದ್ರೆ ಯತ್ಕಾಮಃ ಸ್ವಾಪಮಾಪ್ನೋತಿ ತದೈವ ಉತ್ಥಾಪಿತ ಪುನಃ ಅವಶೋ ಅಪಿ ವ್ಯಾಹರತಿ ಕುತಃ ಸುಪ್ತೌ ಅಕಾಮತಾ. ಹೇಗಿದೆ ನೋಡಿ. ಯತ್ಕಾಮಃ ಸ್ವಾಪಮಾಪ್ನೋತಿ ತದೇವ ಉತ್ಥಾಪಿತ ಪುನಃ. ಏನೋ ಅನ್ಕೊಂಡು ಮಲಗ್ತಾನೆ, ಹೇಳ್ತಿರ್ಲಿಕ್ಕೆ ಏನ್ ಮಾಡ್ತಾನೆ? ಮತ್ತೆ ಶುರುವಾಗುತ್ತೆ. ಕಾಮ ಹೋಗಿದ್ರೆ ಮತ್ತೆ ಬರ್ತಿರ್ಲಿಲ್ಲ. ಅದು ಏನಾಗಿತ್ತ? ಸಪ್ರೆಸ್ ಆಗಿತ್ತ ಹೊರತು ಏನಾಗಿಲ್ಲ. ಪೇನ್ ಕಿಲ್ಲರ್ ಕೆಲಸ ಮುಗೀತು, 1 hour 2 hours ಮುಗೀತು. ಮತ್ತೇನಾಯ್ತು? ಅದು ಮತ್ತೆ ಶುರುವಾಯ್ತು. ಅಂದ್ರೆ ಕಾಮ ಹೋಗಿದ್ದಿದ್ರೆ ಮತ್ತೆ ಬರ್ತಿರ್ಲಿಲ್ಲ. ಪೇನ್ ರಿಲೀಫ್ ಬೇರೆ, ಪೇನ್ ಕ್ಯೂರ್ ಬೇರೆ, ಪೇನ್ ಕಿಲ್ಲರ್ ಬೇರೆ. ಕಿಲ್ಲರ್ ಏನ್ ಮಾಡುತ್ತೆ? ಅದು ಗೊತ್ತಾಗದಂತೆ ಮಾಡುತ್ತೆ. ರಿಲೀಫ್ ಏನು? ಕ್ಯೂರ್ ಅಂದ್ರೆ ಏನು? ವಾಸಿ ಆಗೋದು. ಕ್ಯೂರ್ ಅಂದ್ರೆ ವಾಸಿ ಆಗೋದು. ಇದು ಗೊತ್ತಾಗದೆ ಇರೋದು. ಆ ದೃಷ್ಟಿಯಲ್ಲಿ ನಿದ್ರಾವಸ್ಥೆಯಲ್ಲೂ ಕೂಡ ಕಾಮನೆಗಳಿವೆ, ಅವು ವ್ಯಕ್ತಿ ಆಗ್ತಾ ಇಲ್ಲ ಅಷ್ಟೇ. ಸ್ವಪ್ನದಲ್ಲಿ ಆಗುತ್ತೆ. ಏನೋ ಒಳ್ಳೆ ಸ್ವಪ್ನ ಕೆಟ್ಟ ಸ್ವಪ್ನ ಅಂತ ಹೇಳಿದಾಗ ಅಲ್ಲಿ ಏನಿದೆ? ಅವನಿಗೀಗ ಒಳ್ಳೆ ಸ್ವಪ್ನ ಬೇಕು, ಕೆಟ್ಟ ಸ್ವಪ್ನ ಬೇಡ ಅಂಬುದ್ರಲ್ಲಿ ಏನಿದೆ? ಬಯಕೆ ಇದೆಯೋ ಇಲ್ಲ. ಆದ್ರಿಂದ ಸುಪ್ತನಿ ಮಾತ್ರ ನಮಗೆ ಗೊತ್ತಾಗೋದಿಲ್ಲ, ಉಳಿದಂತೆ ಗೊತ್ತಾಗೇ ಆಗುತ್ತೆ. ಎದ್ದಾಗ ಗೊತ್ತಾಗಿರೋದು ಯಾವ ಕಾಲಕ್ಕೂ ಸತ್ಯ. ಒಂದಲ್ಲ ಒಂದು ಕಾಮನೆಗಳಿಗೆ ಒಳಗಾಗಿಯೇ ಆಗ್ತದೆ.
ಸರ್ವಕಾಮ ಕಾಮನಲ್ಲಿ ಇಲ್ಲದೆ ಹೋಗಿದ್ದರೆ ಫಲಾಪೇಕ್ಷೆ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಮಾಫಲೇಶು ಕದಾಚಾರ ಅಂತ ಹೇಳ್ತಾನೆ ಇರಲಿ. ಸರ್ವಕಾಮಾನವಾಪ್ ನೋಡಿ, ಅವಶೋಪಿ ವ್ಯಾಹರತಿ ಕುತಃ ಸುಪ್ತೌ ಅಕಾಮ. ಅವಶೋಪಿ ವ್ಯಾಹರತಿ ಕುತಃ ಸುಪ್ತೌ ಅಕಾಮ. ಮಕ್ಕಳು ಕೂಡ ಯಾವುದೋ ಒಂದು ಅಮೂಲ್ಯ ಆಟ ಸಾಮಾನು ಕೊಟ್ಟಿದ್ರೆ ಇಟ್ಕೊಂಡಿರ್ತಾರೆ. ಮಲಗೋರು ಪಕ್ಕದಲ್ಲೇ ಇರುತ್ತೆ. ಎದ್ದ ತಕ್ಷಣ ಇದೆಲ್ಲ ನೋಡ್ತಾರೆ. ಎದ್ದ ತಕ್ಷಣ ತಲೆಸರು ಕೂತಿದೆ, ಅನಿವಾರ್ಯವಾಗಿ ಬಿಟ್ಟಿರ್ತಾರೆ ಹೊರತು ಅದು ಹೋಗಿಲ್ಲ. ಅದು ಎರಡು ಶಬ್ದಕ್ಕೆ ಅರ್ಥ. ಮೋಕ್ಷ ಅಂದ್ರೆ ಕ್ಯೂರು. ಇವೆಲ್ಲ ಏನಿವು ಸಪ್ರೆಸ್ ಆಗೋದು ಅಷ್ಟೇ ಹೊರತು ವಾಸಿ ಆಗೋದು ಅಲ್ವೇ ಅಂತ. ಸರ್ವಕಾಮಾನವಾಪ್ನೋತಿ ಬ್ರಹ್ಮಣ ಸಹ ಮುಕ್ತಿಗಃ ಪರ್ಯೇತಿ ತತ್ರ ಚಕ್ಷಮಿಶ್ಚ ಕ್ರೀಡನ್ ರತಿಮವಾಪ್ನುಯಾ. ಸರ್ವಕಾಮಾನವಾಪ್ನೋತಿ ಬ್ರಹ್ಮಣ ಸಹ ಮುಕ್ತಿಗಃ. ಬ್ರಹ್ಮದೇವರೊಂದಿಗೆ ಮುಕ್ತಿಯಾದಂತ ವ್ಯಕ್ತಿ ಎಲ್ಲಾ ಕಾಮನೆಗಳನ್ನು ಕೂಡ ಅನುಭವಿಸ್ತಾನೆ ಅಂತ ಹೇಳಿದ್ದರಿಂದ ಮುಕ್ತಿಯಲ್ಲಿ ಸತ್ಕಾಮನೆಗಳು ಇವೆ, ಅವು ಈಡೇರುತ್ತೆ ಅಂತ. ಆದ್ದರಿಂದ ಕಾಮನೆ ಇಲ್ಲದೆ ಇರತಕ್ಕಂಥ ಪ್ರಸಂಗ ಇಲ್ಲ. ಅದು ಇಲ್ಲೇ ಇರೋದು ಇಲ್ಲಿ ಸಾಧ್ಯ ಇಲ್ಲ. ಮುಕ್ತಿಯಲ್ಲಿ ಮಾತ್ರ ಈಡೇರುತ್ತೆ. ಆದ್ದರಿಂದ ಮುಕ್ತಿಗೆ ಹೋಗ್ಲೇಬೇಕು. ಅದಕ್ಕೆ ದೇವರ ಅನುಗ್ರಹ ಬೇಕು. ಅದಕ್ಕೋಸ್ಕರ ಸಾಧನೆ ಮಾಡಲೇಬೇಕು ಭಕ್ತಿಯಿಂದ. ಇದಿಷ್ಟು ಲಿಂಕ್ ಅದೇ. ಯಾತೋ ದೊಡ್ಡ ಮನೆ ತೋರಿಸಿದ್ರು. ಅಂತ ಮನೆ ಬೇಕಾದರಿಗೆ ಅಂತ ಕೆಲಸ ಸಿಗಬೇಕು. ಆ ಕೆಲಸಕ್ಕೆ ಓದಬೇಕು. ಓದ್ಲೆ ಕಟ್ಬಿಡು ಓದು ಅಂತ ಹೇಳ್ತಾರಲ್ಲ ಹಾಗೆ. ಲೌಕಿಕದಲ್ಲೂ ಕೂಡ ಓದದೆ ಹೋದ್ರೆ ಅವನಿಗೆ ಏನೂ ಬೆಲೆ ಇಲ್ಲ. ಲೌಕಿಕದಲ್ಲಿ ಶಾಸ್ತ್ರದವ್ರಿಗೆ ಈ ಓದು ಏನೂ ಬೆಲೆ ಇಲ್ಲ. ಬಿಟ್ಟು ಹೋಗೋದು ಏನಾದ್ರು ಟೆಂಪರರಿ. ಆದ್ದರಿಂದ ಟೆಂಪರರಿ ಸರ್ವಿಸ್ ನಮ್ಗೆ ಅರ್ಥ ಆಗ್ತದೆ. ಇದೇ ಟೆಂಪರರಿ ಅಂತ ಗೊತ್ತಾಗ್ಬಿಟ್ರೆ ಇದಕ್ಕೆ ತುಂಬಾ ಬೇಕು ಬೇಡ ಅಂತ ಹೇಳೋದು. ಟೂ ಮಚ್ ಬೇಡ ಅಷ್ಟೇ. ಅಲ್ಲಿ ಏನು ಭಾರಿ ಎಕ್ಸ್ಪೆಕ್ಟ್ ಮಾಡಿದ್ದು ಮಾಡ್ತಾ ಹೋಗ್ತಾರೆ. ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮುಂದಿದ್ದಕ್ಕೆ ಅದು ಟೈಮ್ ಮಾಡ್ಕೋಬೇಕಲ್ಲ, ಅದಿಲ್ಲೇ ಇಲ್ಲ. ಸರ್ವಕಾಮಾನವಾಪ್ನೋತಿ ಬ್ರಹ್ಮಣ ಸಹ ಮುಕ್ತಿಗಃ ಪರ್ಯೈತಿ ತತ್ರ ಚಕ್ಷಂಶ ಕ್ರೀಡನ್ ರತಿಮವಾಪ್ನುಯಾತ್. ಇವೆಲ್ಲ ಹೇಳಿದ ಮೇಲೆ ಅವೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಮುಕ್ತಿಯಲ್ಲಿ. ಕಾಮಾನ್ನಿ ಕಾಮರೂಪಿ ಸನ್ ಇಮಾನ್ ಲೋಕಾಂಶ್ಚ ಸಂಚರನ್ ಆಸ್ತೆ ಗಾಯತ್ ಸಾಮಯುಕ್ತ ಮುಕ್ತ ಇತ್ಯಾದಿ ಶ್ರುತಿ ಸದ್ಬಲ ಅಂತ ಹೇಳಿ. ಕಾಮಾನ್ನಿ ಇವೆಲ್ಲ ಶ್ರುತಿನ ಎಲ್ಲ ಸೇರಿಸ್ಬಿಟ್ಟು ಸನ್ಮರಿ ಬರಾಕ್ಷ ಕುಡಿಸಿದ್ದಾರೆ. ಕಾಮಾನ್ನಿ ಕಾಮರೂಪಿ. ಕಾಮಾನ್ನಿ ಅಂದ್ರೆ ಏನು? ಅನ್ನ ಅಂದ್ರೆ ಅನ್ನ, ಧನ ಧನಿ, ಅನ್ನ ಇರೋ ಅನ್ನಿ. ಕಾಮಾನ್ನಿ ಬಯಸಿದ ಅನ್ನ ಅಲ್ಲಿ ಸಿಗುತ್ತೆ ಅವನಿಗೆ. ಬಯಸಿದ್ದೆಲ್ಲ ಇವತ್ತು ನಾಳೆ ಆಗಿ ಬರುತ್ತೆ. ಅವೆಲ್ಲ ಇಲ್ಲ. ಗ್ಯಾಸ್ ಇಲ್ಲ, ಗೀಸ್ ಇಲ್ಲ, ಯಾವುದು ಪ್ರಜ್ಞೆ ಬರೋದಿಲ್ಲ. ಇಲ್ಲ ರೆಡಿ ಸಿಗುತ್ತೆ. ಕಾಮರೂಪಿ ಇಷ್ಟಪಟ್ಟ ರೂಪ ತಗೋತಾರೆ. ಯಾವ ರೂಪ ಬೇಕಾದ್ರೂ ತಗೊಳ್ತಾರೆ. ಸನ್ ಇಮಾನ್ ಲೋಕಾಂಶ್ಚ ಸಂಚಾರ. ಎಲ್ಲಿ ಬೇಕಾ ಈ ಲೋಕ ಇಲ್ಲಿಗೂ ಬರ್ತಾರೆ, ಎಲ್ಲಿ ಬೇಕಾದ್ರೂ ಬರ್ತಾರೆ. ಅವ್ರು ನಮಗೆ ಕಾಣೋದಿಲ್ಲ. ನಾವು ಅವ್ರಿಗೆ ಕಾಣ್ತೇವೆ. ಬಟ್ ಅವ್ರ ರೋಲ್ ಇಲ್ಲ ಅವ್ರಿಗೆ ಇದರಲ್ಲಿ. ನಮಗೆ ಕಾಣೋದಿಲ್ಲ, ಅವ್ರ ರೋಲ್ ಇಲ್ಲ. ಏನ ಇಲ್ಲೆಲ್ಲ ಇರ್ತಾರೆ. ಎಲ್ಲೆಲ್ಲ ಇರ್ಬೋದು. ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಈ ಗಾಡಿ ಇದ್ರೆ ಕಾಣುತ್ತಾ ನಿಮ್ಗೆ? ಅದೀಗ ಅಷ್ಟೇ, ಕಾಣೋದಿಲ್ಲ. ಅವ್ರ ಮಾತು ಕೇಳೋದಿಲ್ಲ, ಅವ್ರ ರೂಪನೂ ಕಾಣಿಸೋದಿಲ್ಲ. ಏನ ಈಗ ನಿಮಗೆ ಇದಿಲ್ಲ, ಟಿವಿ ಇಲ್ಲ. ಟಿವಿ ನೋಡಕ್ ಬರುತ್ತಾ? ಇಲ್ಲ. ಇದ್ರೆ ಹಾಕೊಂಡು ನೋಡ್ಬೋದು. ಗೊತ್ತಾಯ್ತಾ? ಇಲ್ಲ. ಅದೇ ರೀತಿಯಲ್ಲೇ ಆ ದೃಷ್ಟಿ ಇದ್ದವ್ರಿಗೆ ಕಾಣ್ತಾರೆ. ಇವ್ರು ನೋಡಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅದು ನಮಗೆ ಪ್ರಯೋಜನ ಇಲ್ಲ. ನಾವು ಬೇಕಾದಷ್ಟು ಇರೋದ್ರಿಂದ ಮಾಡೋದಕ್ಕೆ ಹೋಗೋದಿಲ್ಲ. ಅಕಾಮಃ ಸ್ಯಾತ್ ಕಥಂ ಮುಕ್ತ. ಉದಾಹರಣೆಗೆ ಸಿನಿಮಾ ನೋಡ್ತಾ ಇದ್ದೀರಿ ನೀವೀಗ. ಅವ್ರು ನಮಗೆ ಕಾಣ್ತಾರೆ, ಅವ್ರಿಗೆ ನಾವು ಕಾಣ್ತೇವೆ. ಈಗ ನಾಟಕದಲ್ಲಿ ಕಾಣಿಸ್ತಾರೆ. ನಾಟಕದಲ್ಲಿ ಪ್ರೇಕ್ಷಕರು ಸಿನಿಮಾದಲ್ಲಿ ಕಾಣ್ತಾರ. ಯಾರಿಲ್ದೋದ್ರು ಹೋಗ್ತಾ ಇರುತ್ತೆ. ನೋ ಚೇಂಜ್. ಅರ್ಥ ಆಯ್ತಾ? ಅವ್ರಿಗೆ ನಾವು ಕಾಣೋದಿಲ್ಲ. ಅವ್ರ ನಮಗೆ ನಾಟಕದಲ್ಲಿ ಹೊಡೆದಷ್ಟು ಬಿಡಿಸ್ಲಿಕ್ಕೆ ತೋರಿ. ಯಾವಾಗ ಸಿನಿಮಾದಲ್ಲಿ ಬಿಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮೇಲೆ ಬಿಡ್ತಿರೋದು ಸ್ಕ್ರೀನ್. ನಾಟಕದಲ್ಲಿ ಹೋಗಬಾರದು. ಅವ್ರು ಏನ್ ಮಾಡ್ತಾರೆ? ನಾಟಕ ಕೆಟ್ಟೋಗ್ಬಿಡ್ತಾರೆ. ಹೋಗ್ಬೋದು. ಹಾ, ಎಲ್ಲಿ ಬೇಕಾದ್ರೆ ಇಲ್ಲಿಗಲ್ಲ, ಎಲ್ಲಿ ಬೇಕಾದ್ರೂ ಕೂಡ ನಾ ಇದ್ದು ಜಾಗ ನೋಡೋಣ. ಯಾವ್ದೋ ಊರಿನ ಹೇಗಿದೆ ನೋಡೋಣ. ಈಗ ಕೆಲವರಿಗೆ ಹೋಗೋದಿಲ್ಲ. ಹೇಗಿದೆ ನೋಡೋಣ, ಆಫೀಸ್ ಹೇಗಿದೆ, ರೂಮ್ ಹೇಗಿದೆ ನೋಡೋದಿಲ್ಲ. ಅಷ್ಟೇ. ಏನ್ ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿದ್ದು ಎಷ್ಟು ಕಟ್ಪಟ್ಕೊಂಡಿದ್ವಿ ಅಂತ ಜ್ಞಾಪಕ ಆಗುತ್ತೆ ಅಲ್ಲ. ಸಂಸಾರದ ಎಂಥ ಸುಖ ಕೂಡ ಮುಕ್ತಿ ಕಂಪೇರ್ ಮಾಡಿದ್ರೆ ಏನದು ಕಷ್ಟನೇ. ತುಂಬಾ ಲೋ ಕ್ವಾಲಿಟಿ. ಇಲ್ಲಿ ಯಾವ್ದು ಹೈ ಕ್ವಾಲಿಟಿ ಅಲ್ಲ. ಅದಕ್ಕೆ ಇದು ಸಾರಸ್ಯ. ಜ್ಞಾನಿಗಳು ವೈರಾಗ್ಯ ಯಾತಕ್ಕೆ ಬರುತ್ತೆ ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋ ಕ್ವಾಲಿಟಿಯಲ್ಲಿ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಅದು ಇಷ್ಟ. ಇಲ್ಲೆಲ್ಲ ಕೆಟ್ಟ ಪಡೋದಿಲ್ಲ. ಉದಾಹರಣೆಗೆ ಒಳ್ಳೆ ಪದಾರ್ಥ ನೋಡಿದವನಿಗೆ ಕೆಟ್ಟದ್ದು ಕೊಟ್ಟು ಏನ್ ಮಾಡ್ತಾನ ಅವನು? ಬೇಡ, ಸರಿ ಇಲ್ಲ ಅಂತ. ಜ್ಞಾನಿಗಳಿಗೆ ಆ ಕಾನ್ಸೆಪ್ಟ್ ಇದೆ. ಅದು ಯಾವಾಗ ವೈರಾಗ್ಯ ಬರೋ ಸಹಜವಾಗಿ ಬಂದ್ಬಿಡತ್ತೆ. ಎಷ್ಟೇ ಹಸಿವಾಗಿದ್ರು ಕೂಡ ನೆಲದ ಮೇಲೆ ಬಿದ್ದಿತ್ತಿಲ್ಲಕ್ಕೆ ಮನೆ ಇಷ್ಟ ಬರುತ್ತಾ? ಬರೋದಿಲ್ಲ. ಆ ರೀತಿ ಇವ್ರಿಗೆ ಅದು ಗೊತ್ತಿಲ್ಲ. ಅದರಿಂದ ಏನ್ ಮಾಡ್ತಾರೆ? ಡಸ್ಟ್ಬಿನ್ ಅಲ್ಲೇ ತೋಡ್ ತಿಂತ ಇರ್ತಾರೆ. ಕೆಲವರು ಡಸ್ಟ್ಬಿನ್ ಹಾಕಿದ್ದನ್ನ
ಇವ್ ನೋಡಿ ಅಸಹ್ಯ ಬರುತ್ತೆ ಹೊರತು ನಾನು ತಿನ್ಬೇಕಂತ ಅನ್ಸುತ್ತ ಅವನಿಗೆ ಇಲ್ಲ. ಈ ಸಂಸಾರದ ಸುಖ ಎಲ್ಲ ಆ ರೀತಿಯಲ್ಲಿ ಇದ್ದಾಗ ಆದ್ರಿಂದ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ವಾಂತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈಗ. ಎಷ್ಟು ಹಸಿವಾದ್ರೂ ತಿಂತಾನ ಅದನ್ನ ಮತ್ತೆ ಎಷ್ಟೇ ಹಸಿವೆ ಆದ್ರೂ ಕೂಡ ಏನ್ ಮಾಡ್ತಾನೆ ಅದನ್ನ ತಿನ್ಲಕ್ ಹೋಗೋದೆ. ಆ ರೀತಿಯಲ್ಲಿ ಇದೆಲ್ಲ ತೆಕ್ತಾ ಇದೆ. ಒಂದ್ಸತಿ ಬಿಟ್ಟ ಮೇಲೆ ಅಂತ ತಿನ್ಲಕ್ಕೆ ಇಷ್ಟಪಡೋದಿಲ್ಲ ಅವನಿಗೆ. ಈ ಯತಿಗಳು ಹಾಗೇನೆ ಒಮ್ಮೆ ಸಂಸಾರ ಬಿಟ್ಟು ಬಂದರೆ ವಾಂತಿ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗೋದಿಲ್ಲ. ಹೋಗ್ತಾರೆ ಅಂದ್ರೆ ಏನರ್ಥ ಅವರಿಗೆ ಗೊತ್ತಾಗಿಲ್ಲ. ಸುಮ್ಮನೆ ಯತಿತ್ವ ಮನಸ್ಸಿಂದ ಬಂದಿಲ್ಲ ಅವರಿಗೆ, ಹೊರಗಿನಿಂದ ವೇಷ ಬಂದಿದೆ ಹೊರತು ಒಳಗಿನಿಂದ ಬಂದಿಲ್ಲ ಅಂತ. ಕಾಮಾನ್ನಿ ಕಾಮರೂಪಿ ಸನ್ನಿಮಾನ್, ಸನ್ನಿಮ ಒಂದೇ ಪದ, ಸನ್ ಇಮಾನ್ ಲೋಕಾಂಶ್ಚ ಸಂಚಾರನ್, ಈ ಲೋಕ ಆ ಲೋಕ ಎಲ್ಲಿ ಬೇಕಾದ್ರೆ ಓಡಾಡ್ತಾನೆ. ಆಸ್ತೆ ಗಾಯನ್ ಸಾಮ, ಅಲ್ಲೂ ವೇದಗಳನ್ನು ಜೋರಾಗಿ ಹೇಳ್ತಾ ಇರ್ತಾನೆ. ಮುಕ್ತ ಇತ್ಯಾದಿ ಎಲ್ಲ ಇರೋದ್ರಿಂದ ಮುಕ್ತಿಯಲ್ಲಿ ಸುಖ ಇಲ್ಲ ಅಂತ ಹೇಳ್ಕೊಡುದು, ಮತ್ತು ವಿಹಾರ ಇಲ್ಲ ಅಂತ ಹೇಳ್ಕೊಡುದು, ಮತ್ತೆ ಕಾಮನೆಗಳಿಲ್ಲ ಅಂತ ಹೇಳ್ಕೊಡುದು. ಕಷ್ಟ ಸಿಗುತ್ತೆ ಅನ್ನೋದನ್ನ ಹೇಳಲೇಬೇಕು. ಕೆಟ್ಟ ಕಾಮನೆಗಳು ಇರೋದಿಲ್ಲ. ಅಲ್ಲೂ ಕಾಮನೆ ಇದ್ದು ಇಲ್ಲೂ ಕಾಮನೆ ಇದ್ದ ವ್ಯತ್ಯಾಸ ಏನು ಅಂದ್ರೆ ಇಲ್ಲಿ ಕೆಟ್ಟ ಕಾಮನೆಗಳು ಬರುತ್ತೆ, ಹೆಚ್ಚೇ ಬರುತ್ತೆ ಕೆಲವು ಸಲ. ಅಲ್ಲಿ ಕೆಟ್ಟ ಕಾಮನೆ ಹೆಸರು ಕೂಡ ಇಲ್ಲ, ಆದ್ರಿಂದ ಒಳ್ಳೇದು. ಅಕಾಮಃ ಸ್ಯಾತ್ ಕಥಂ ಮುಕ್ತಃ ಕಾಮಾಯೇಯಸ್ಯ ಹೃದಿಸ್ಥಿತಾಃ. ಹೃದಿಸ್ಥಿತಾಃ ಇನ್ನೂ ಸ್ವಾರಸ್ಯ ಇದೆ. ನಮ್ಮ ಕೆಟ್ಟ ಕಾಮನೆಗಳಿರೋ ಜಾಗ ಯಾವ್ದು ಗೊತ್ತಾ? ಹೊರಗಿನ ಮನಸ್ಸು, ಒಳಗಿನ ಮನಸ್ಸಲ್ಲ. ಅರ್ಥ ಆಯ್ತಾ? ಒಳಗಿನ ಮನಸ್ಸಲ್ಲ, ಅಲ್ಲಿ ಹೊರಗಿನ ಮನಸ್ಸು ಇಲ್ವೇ ಇಲ್ಲ. ಅದ್ರಿಂದ ಏನಿಲ್ಲ ಈಗ ಫ್ರೀ. ಈಗ ಉದಾಹರಣೆ ಸ್ಪೆಕ್ಸಿಕ್ ಕಪ್ಪತ್ತಿದೆ, ಕಾಣ್ತಾ ಇಲ್ಲ, ಅದು ತೆಗೆದುಬಿಟ್ರೆ ಪ್ರಶ್ನೆ ಇಲ್ಲ. ಅರ್ಥ ಆಯ್ತಾ? ಈಗ ಅದರಲ್ಲಿ ಇದ್ರೊಳಗೆ ಇಲ್ಲದು. ಸ್ಪೆಕ್ಸ್ ಅಲ್ಲಿ ದೋಷ ಇರೋದು ಬೇರೆ, ಕಣ್ಣಲ್ಲಿ ದೋಷ ಇರೋದು ಬೇರೆ. ಕಣ್ಣಲ್ಲಿ ದೋಷ ಇರೋದು ಕಣ್ಣಿಗೆ ಸೇರಿದ್ದು. ಸೊ ಹೊರಗಿಂದ ತೆಗೆದುಬಿಟ್ರೆ ಹೋಗ್ಬಿಡುತ್ತೆ. ಅದು ನಮಗೆ ತೆಕ್ಕೊಳಕ್ ಬರಲ್ಲ. ಕಾಂಟ್ಯಾಕ್ಟ್ ಲೆನ್ಸ್ ತೆಗ್ಲಿಕ್ಕೆ ಬರುತ್ತಾ? ಕಾಂಟ್ಯಾಕ್ಟ್ ಲೆನ್ಸ್ ಒಳಗೆ ಹಾಕಿಬಿಟ್ಟಿದ್ರೆ ಅದು ಸುಲಭ. ಇದನ್ನ ತೆಗೆದ್ರೆ ಸಾಕೊಳ್ಳೋಕೆ ಸುಲಭ ಅಲ್ಲ. ಗೊತ್ತಾಯ್ತಾ? ಅದು ಕೆಲಸದ್ದು ಭಾರಿ ಇದಾಗಿ ಹಾಕಿದ್ರೆ ಅವರೇ ತೆಗಿಬೇಕು, ಅವರೇ ಹಾಕ್ಬೇಕು. ಆ ದೃಷ್ಟಿಯಿಂದ ನಮಗೆ ಈ ಕಣ್ಣು ಇದ್ರಲ್ಲಿ ನೋಡ್ತೀವಿ ಬಂದು ನಿಜ, ಆದ್ರೆ ಇದು ಕಣ್ಣಲ್ಲ ಅಂಬೋದು ಅಷ್ಟೇ ನಿಜ. ಅರ್ಥ ಆಯ್ತು? ಇದರ ದೋಷ ಕಣ್ಣಿಗೆ ಆಗಿಲ್ವೋ, ಹಳದಿ ಕಣ್ಣು ಇದಿದೆ, ಹಳದಿ ಕಾಣಿಸ್ತದೆ, ತೆಗೆದ್ಬಿಟ್ಟು ಹಳದಿ ಕಾಣಿಸೋದಿಲ್ಲ. ಕಣ್ಣೆ ಹಳದಿ ಇದ್ರೆ ಹಾಗಾಗುತ್ತೆ. ಅಯೋಗ್ಯರಿಗೆ ಸ್ವರೂಪದಲ್ಲೇ ದುಃಖ ಇರೋದ್ರಿಂದ ಅದು ಏನ್ ಮಾಡಿದ್ರೆ ಹೋಗೋದೇ. ಯೋಗ್ಯರಿಗೆ ಸ್ವರೂಪದಲ್ಲಿ ಸುಖ ಇರೋದ್ರಿಂದ ಅದು ಏನ್ ಮಾಡಿ ಮುಚ್ಚಲಕ್ಕೂ ಬರೋದಿಲ್ಲ. ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡೋದಕ್ಕೆ ಪ್ರಸಂಗ ನಮಗೆ ಬರುತ್ತೆ. ಈಗ ಮುಕ್ತಿಯಲ್ಲಿ ಇಂಥದ್ದೇ ದೇಹ ಇದ್ರೆ ಇದಕ್ಕೂ ವಯಸ್ಸು ರೋಗ ಇತ್ಯಾದಿ ಬರ್ಬೇಕಾಗತ್ತ. ಇದು ಇಲ್ಲವೇ ಇಲ್ಲ, ದೇಹನೇ ಇಲ್ಲ, ಪೂರ್ತಿ ಬೋದು. ಇವತ್ತು ಮಣ್ಣಿನ ಪಾತ್ರೆ ಒಡೆಯುತ್ತೆ, ಈ ಕಬ್ಬಿಣದ ಪಾತ್ರೆ ಚೆನ್ನದ ಅಂತ ಹೇಳ್ಬೋದು, ಅಷ್ಟು ಇರೋದಿಲ್ಲ. ಆದ್ರಿಂದ ಕಬ್ಬಿಣದ ಅರ್ಥ ಆಗುತ್ತೆ, ಒಡೆಯೋದಿಲ್ಲ. ಯಾಕೆ? ಅದು ಲೋಹ ಮೆಟೀರಿಯಲ್ಲೇ ಬೇರೆ. ಅರ್ಥ ಆಯ್ತಾ? ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಮುಕ್ತಿಯಲ್ಲಿ ಇಂಥ ದೇಹ ಇಲ್ಲ ಹೊರತು ದೇಹ ಇಲ್ಲ ಅಂತ ಹೇಳ್ಬಾರ್ದು. ಇಂಥ ದೇಹ ಇಲ್ಲ, ದೇಹ ಇದೆ. ಇಂಥ ಸಮಸ್ಯೆಗಳಿಲ್ಲ, ಅಲ್ಲಿರೋ ಸಮಸ್ಯೆನೇ ಇಲ್ಲ. ಇವನ್ನೆಲ್ಲ ಅರ್ಥ ಮಾಡ್ಕೊತಾ ಹೊರಟ್ರೆ ನಾವು ಮುಕ್ತಿ ಕಾನ್ಸೆಪ್ಟ್ ನಮಗೆ ತಿಳಿಯುತ್ತೆ. ಮುಕ್ತಿ ಕಾನ್ಸೆಪ್ಟ್ ಒಂದ್ಸರ್ತ ಅರ್ಥ ಆದ್ಮೇಲೆ ಇಲ್ಲಿರ್ಬೇಕು ಅನ್ಸೋದಿಲ್ಲ. ಗೊತ್ತಾಯ್ತಾ? ಎಷ್ಟೋ ಜನ ಈಗಲೇ ಬೇರೆ ದೇಶಗಳು ಬರೋದಿಲ್ಲ ಅಂತ ಪಾಠ ಹೇಳಿ ಕೆಲವರು ಒಬ್ಬರೇ ಬರ್ತಿರ್ತಾರೆ. ಮನೆಯಾರು ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಮಕ್ಕಳು ಏನ್ ಮಾಡಿ ಬರಲ್ಲ ಅಂತ ಹೇಳಿದ್ರು. ಒಂದ್ ಇಲ್ಲೇ ಸೊಪ್ಸಿ ಒಬ್ಬರೇ ಎದ್ದು ಹೋಗ್ತಾರೆ ಬಂದು. ಯಾರು ಅವ್ರಿಗೆ ಇಲ್ಲಿ ಇರಲು ಬೇಕಾಗಿದೆ, ಅವ್ರಿಗೆ ಬೇಕಿಲ್ಲ ಅಂತ ತುಂಬಾ ಜನ ಇದ್ದಾರೆ. ಹಾಗಾಗಿ ಬಂದು ಹೋಗ್ತಿರ್ತಾರೆ. ಕೆಲವು ಪರ್ಮನೆಂಟ್ಲಿ ಬಂದವರಿದ್ದಾರೆ, ಅವರಲ್ಲೇ ಬರ್ಲೇ ಇಲ್ಲ, ಅವ್ರನ್ನ ಇಲ್ಲೇ ಬಂದ್ಬಿಟ್ಟೆ ಅಂತ ಹೇಳಿದ್ದಾರೆ. ಅಕಾಮಶ್ಚಾತ್ ಕಥಂ ಪುನಃ ಮುಕ್ತಾಹ. ಮುಕ್ತಃ ಕಾಮ ಏ ಅಸ್ಯ ಹೃದಿಷ್ಠ. ನೋಡಿ, ಅಸ್ಯ ಹೃದಿಸ್ಥಿತ. ಹೃದಯ ಅಂದ್ರೆ ಬಾಹ್ಯ ಮನಸ್ಸಿನ ಹೃದಯ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತವಾದ ಕಾಮನೆಗಳು ಹೋಗ್ಬೇಕು. ನಮ್ಮ ಸ್ವರೂಪದಲ್ಲಿರೋ ಕಾಮನೆಗಳೆಲ್ಲ ಇವು. ಎಂಥ ಕಾಮನೆಗಳಿವೋ? ಮನಸ್ಸಿನ ಕಾಮನೆಗಳು. ಆದ್ರೆ ಮನಸ್ಸು ಈ ಡೀಲ್ ಆದ ತಕ್ಷಣ ಅದು ಕಾಮ ಹೊರಟೋಯ್ತು. ಈ ಉತ್ತರ ಬುಡದವರಿಗೆ ಕೊಡ್ಲಿಕ್ಕೆ ಯಾಕೆ ಬರಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಕಾನ್ಸೆಪ್ಟ್. ಅವ್ರಿಗೆ ಹೊರಗಿಂದ ಇದೆಯಲ್ಲ ಶ್ರುತಿಯಲ್ಲಿ ಎಲ್ಲ ಹೇಳಿದ್ರು ಓದೋದಿಲ್ಲ, ಅವ್ರಿಗೆ ಬೇಕಿಲ್ಲ. ಆದ್ರಿಂದ ಅವ್ರಿಗೆ ಉತ್ತರ ಕೊಡೋಕೆ ಬರೋದೇ. ಕೊನೆಗೆ ಅವ್ರು ಏನ್ ಮಾಡ್ತಾರೆ? ಕೋಪಗೊಳ್ಳೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಉತ್ತರ ಗೊತ್ತಿದ್ರೆ ಕೋಪ ಬರೋದಿಲ್ಲ. ಯಾವ ಉತ್ತರ ಬರುತ್ತೋ ಗೊತ್ತಿರುತ್ತೋ ಅವನಿಗೆ ಶಾಂತವಾಗಿರ್ತಾರೆ. ಇತಿ ಅಂತಃಕರಣ ಸ್ಥಾನಂ ಕಾಮಾನಾಂ ಮೋಕ್ಷಮೇವೈ. ಮುಕ್ತಿ ಅಂದ್ರೆ ಬಿಡುಗಡೆ. ಬಿಡುಗಡೆ ಅಂದ್ರೆ ಮನಸ್ಸಿನಿಂದ. ಮನಸ್ಸಿನಿಂದ ಅಂದ್ರೆ ಬಾಹ್ಯ ಮನಸ್ಸಿನಿಂದ ಹೊರತು ಒಳ ಮನಸ್ಸಿನಿಂದ ಅಲ್ಲ. ಆಹ ಶ್ರುತಿರ್ ಹೃದೀತ್ಯೇವ ನಚೇದ್ವ್ಯರ್ಥಂ ವಿಶೇಷಣ. ಸಾಮಾನ್ಯವಾಗಿ ಉಸಿರಾಟ ಕಷ್ಟ ಇದ್ದಾಗ ವೆಂಟಿಲೇಟರ್ ಎಲ್ಲ ಹಾಕಿರ್ತಾರೆ. ಸರಿ ಹೋದ್ಮೇಲೆ ಮತ್ತೆ ಹಾಕೋತಾರ? ಬೇಕಿಲ್ಲ, ಸಹಜವಾಗಿ ಉಸಿರಾಡ್ತಾರೆ. ಹೃದ್ದೇವ ತೇಷಾಂ ಶ್ರವಣಮಿತಿ ಶ್ರಯಣಮಿತಿ ಪಕ್ಷೋ ನಭಾಸತೆ. ಅದಕ್ಕೆ ಮನಸ್ಸು ಸ್ವರೂಪದಲ್ಲಿದೆ ಅಂತ ಹೇಳಬಾರದು, ಹೃದಯದಲ್ಲಿವೆ ಅಷ್ಟೇ. ಇದೆಲ್ಲ ಯಾವ್ದಕ್ಕೆ ಅರ್ಥ ಆಗುತ್ತೆ ಗೊತ್ತಾ? ಇದೆಲ್ಲ ಗೀತಾ ಭಾಷ್ಯ ಇದೆ.
ಪ್ರಜಹಾತಿ ಕಾಮ ಅಂತ ಪದ ಹೇಳಿದ್ದಾರೆ ಮನೋಗತ. ಅದ ಅರ್ಥ ಬಗ್ಗೆ ಎಲ್ಲ ಓದಿದ್ರೆ ಅರ್ಥ ಆಗೋದು. ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗಿ ಯಾವ ಸಮಸ್ಯೆನೂ ಬರೋದಂತೆ ಆಗ. ಅಥವಾ ಎಲ್ಲ ಸೇರಿನೇ ಸರ್ವಮೂಲ. ಯಾವೊಂದು ಗ್ರಂಥ ಓದ್ದೆ ಹೋದ್ರು ಕೂಡ ಒಂದು ಮೆಸೇಜ್ ಮಿಸ್ ಮಾಡ್ಕೊ ಆಚಾರ್ಯ ಹೇಳಿದ್ ತಪ್ಪೋಗುತ್ತೆ ಅಂತ ಬಡಿಸಿರ್ತಾರೆ ಎಲೆಯೊಳಗೆ. ಎಷ್ಟೇ ಬಡಿಸಿದ್ರು ಒಂದೇ ರೀತಿ ಕಂಡ್ರು ಕೂಡ ಏನದು ಬೇರೆ ಪದಾರ್ಥ ಆಗಿದೆ. ಕೋಸಂಬರಿ ಎರಡು ಹಾಕ್ತಾರೆ ಅಂತ ಹೇಳ್ಬೋದು, ಎರಡು ಕಾದಕ್ಕೂ ಬೇರೆ ಬೇರೆ. ಎರಡು ಸ್ವೀಟ್ ಒಂದೇ ರೀತಿ ಕಂಡ್ರು ಬೇರೆ. ಪಾಯಸನೇ 3-4 ವೆರೈಟಿ ಪಾಯಸ ಮಾಡಿರ್ತಾರೆ. ಇದು ಒಂದೇ ಅಂತ ಮಿಸ್ ಮಾಡಿಕೊಂಡು ಪದೀತಾಗತ್ತೆ ಆಮೇಲೆ. ಆ ದೃಷ್ಟಿಯೊಳಗೆ ಎಲ್ಲ ತಿನ್ಬೇಕು ಅಂತ ಹೇಗೋ, ಬಡಿಸಿದ್ದೆಲ್ಲ ತಿನ್ಬೇಕು ಅಂತ ಹೇಗೆ ಗೊತ್ತಿದೆಯೋ ಆಚಾರ ಬರೆದಿದ್ದೆಲ್ಲ ನಾವು ಅರ್ಥ ಆಯ್ತಾ. ಉಳಿದು ಭಾರಿ ಓದ್ತಾರೆ, ತರಕಾರಿಗಳು ಬಾಯ್ಪಾಠ ಒದ್ದಾಡ್ತಿರ್ತಾರೆ ಪಾಪ, ಇದನ್ನ ಓದೋದೇ. ಹೀಗಾಗಿ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ದೇವರು ನೋಡೋದ್ರ ಬದಲು ಹೀಗೆ ತಿರುಗಿ ನೋಡಿದ್ರೆ ದೇವ್ರ ಅಲ್ಲಿ ನೋಡೋರು ಈ ಕಡೆ ನೋಡ್ತಾ ಇದ್ರೆ ಏನಾಗುತ್ತಾಗ ದೇವರೇ ಕಾಣಿಸುತ್ತೆ. ಹೋಗಿರೋ ಪರ್ಪಸ್ ಸರ್ವ್ ಆಗೋದಿಲ್ಲ. ಆಚಾರ್ಯ ಬರೆದು ಅಷ್ಟೆಲ್ಲ ಬರೀಲಿಕ್ಕೆ ಬಂದಾಗ ಅದನ್ನು ಓದ್ಬೇಕು, ಇದನ್ನು ಓದ್ಬೇಕು. ಯಾವ್ದು ಪರಿತ್ಯಕ್ತಾನೆ ಅದನ್ನು ಓದ್ತಾರೆ, ಯಾವ್ದು ಇರ್ಬೇಕಾದ್ರೆ ಓದೋದಿಲ್ಲ. ಎಲ್ರೂ ಅಲ್ಲ, ಅದು ಹೆಚ್ಚಿನ ಕಾನ್ಸೆಪ್ಟ್ ಇರೋದು ಹಾಗಿದೆ. ಶ್ರುತಿ ಹೃದಯತ್ತೇವ ನಚೇದ್ ವ್ಯರ್ಥಂ ವಿಶೇಷ. ನೋಡಿ, ಹೃದಯ ಅಂತ ಶ್ರುತಿ ಹೇಳಿದೆ. ಇದೆಲ್ಲ ಏಕಾಮ ಹೃದಯ ಸ್ಥಿತ ಅಂತ ಉಪನಿಷತ್. ಬರೀ ಕಾಮನೆ ಸ್ವರೂಪದ್ದಾಗಿದ್ದ ಹೃದಯ ಅಂತ ಯಾಕೆ ಹೇಳಬೇಕು? ಬರೀ ಕಾಮನೆಗಳು ಸ್ವರೂಪದ ಕಾಮನೆಗಳೇ ಆಗ್ತಾ ಇತ್ತು, ಗೊತ್ತಾಯ್ತಾ? ಹೃದಯ ಅಂತ ಹೇಳ್ತಿರ್ಲಿಲ್ಲ. ಹೃದ್ದೇವ ತೇಷಾಂ ಶ್ರವಣಂ ಇತಿ ಪಕ್ಷೋ ನಪಾಸತೆ. ಆದ್ರಿಂದ ಅರ್ಥ ನಿಮಗೆ ಅದು ಪಕ್ಕಕ್ಕೆ ಬೇರೆ ಅರ್ಥನೇ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಮುಕ್ತಾನಾಂ ಕಾಮಿತಾಮಾಹ, ಇದೆಲ್ಲ ಯಾವ ಡಿಸ್ಕಷನ್ ಸುಮ್ಮನೆ ನೋಡಿದಾಗ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ. ನಮ್ಮ ಪ್ರಶ್ನೆ ಹೀಗೆ, ಮುಕ್ತಿ ಬಗ್ಗೆ ಕೇಳಿದ್ದೇವೆ. ಮುಕ್ತಿಗೆ ಹೋದ್ಮೇಲೆ ಕಾಮನೆಗಳಿರುತ್ತೋ ಇಲ್ವೋ ಪ್ರಶ್ನೆ ಬಂದೇ ಬರುತ್ತೆ. ಈಗ ಉತ್ತರ ಕೊಡ್ಬೇಕು ಅದಕ್ಕೆಲ್ಲ. ಇಲ್ಲಿ ಶ್ರುತಿ ಇಟ್ಕೊಂಡು ಉತ್ತರ ಕೊಡ್ತಿದ್ದಾರೆ. ಇವೆಲ್ಲ ಒಂದು ಶಾಸ್ತ್ರೀಯವಾದ ಚಿಂತನೆ. ಆದರೆ ಕಾಮನ್ ಸೆನ್ಸ್ ಒಂದು ಪ್ರಶ್ನೆ ಅಂತ ಬರುತ್ತೋ ಇಲ್ವೋ ಬಂದೇ ಬರುತ್ತೆ. ಅದಕ್ಕೆ ಉತ್ತರ ಸಿಕ್ಕಾಗ ಇದು ಅನುವ್ಯಾಖ್ಯಾನ ಎಷ್ಟು ಉಪಯುಕ್ತ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮುಖ್ಯಾರ್ಥ ನಾವು ಬುಕ್ಕಿಶ್ ಆಗಿರೋದನ್ನ ಹೇಳಬಾರದು, ಕಾನ್ಸೆಪ್ಟ್ ಆಗಿ ಹೇಳಬೇಕು. ಬುಕ್ಕಿಶ್ ಆಗಿ ಹೇಳಿದ್ರೆ ಬುಕ್ಕು ಬೇಡ, ಕಾನ್ಸೆಪ್ಟ್ ಬೇಡ. ಕಾನ್ಸೆಪ್ಟ್ ಇದ್ದಾಗ ಬುಕ್ ಹೋದ್ರು ಕೂಡ ಏನೂ ಹೋಗೋದಿಲ್ಲ, ಕಾನ್ಸೆಪ್ಟ್ ಹೋಗೋದು. ಅಥವಾ ಅಕಾಮಹ ತತ್ವಂತೂ ಮುಕ್ತಾನಾಮೇವ ಮುಖ್ಯತಃ. ಕಾಪಿ ಮಾಡೋನು ಯಾತಕ್ಕೆ ಫುಲ್ ಮಾರ್ಕ್ಸ್ ತೊಗೊಳಕ್ ಬರೋದಿಲ್ಲ ಅಥವಾ ಪಾಸ್ ಆಗೋದಿಲ್ಲ ಅಂದ್ರೆ ಅವ್ನು ಏನು ಗೊತ್ತಿಲ್ಲ, ಅರ್ಥ ಆಗಿಲ್ಲ ಅಂತಾರಲ್ಲ ಶಬ್ದ ಹೇಳಿದಾಗ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅರ್ಥ. ಇವನಿಗೆ ಸಾಕು, ಇವನಿಗೆ ಅರ್ಥ ಆಗಿಬಿಡೋದು. ಅದಕ್ಕೆ ಇವ್ರ ಕ್ವಾಲಿಟಿ ಬೇರೆ, ಅವ್ರ ಕ್ವಾಲಿಟಿನೇ ಬೇರೆ. ಮುಕ್ತಾನಾಂ ಕಾಮಿತಾಮಹ ಪೃಥಕ್ ಶಾಖಾಸು ಸಚ್ರುತಿ. ಒಂದೇ ಕಡೆ ಶ್ರುತಿ ಹೇಳಿಲ್ಲ, ಮುಕ್ತರಿಗೆ ಕಾಮನೆಗಳು ಎಷ್ಟೋ ಕಡೆ ಹೇಳಿದ್ದಾರೆ. ಅಥವಾ ಅಕಾಮಹ ತತ್ವಂತೂ ಮುಕ್ತಾನಾವೇಮ ಮುಖ್ಯತಃ. ಅಕಾಮಹ ತತ್ವ ಅನ್ನೋ ಪದ ಎಲ್ಲಿ ಯಾರಿಗೂ ಉಪಯೋಗಿಸ್ಬೇಕು? ಮುಕ್ತರಿಗೆ ಮುಖ್ಯತಃ ಹೇಳಬೇಕು. ಅಪ್ರೋಕ್ಷ ಜ್ಞಾನಿಗಳಿಗೆ ಒಂದು ಸ್ಟೇಜ್ ವರೆಗೂ ಹೇಳ್ಬೋದು, ಪೂರ್ತಿ ಅಲ್ಲ. ಒಳ್ಳೆ ಜ್ಞಾನಿಗಳಿಗೆ ಅಲ್ಲೂ ಒಂದು ಸ್ಟೇಜ್. ಆದ್ರೆ 100% ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಕಾಮಸಿದ್ಧಿ ಆಗುತ್ತೆ ಎಲ್ಲಿ ಅಂದ್ರೆ ಮುಕ್ತಿಯಲ್ಲಿ ಮಾತ್ರನೇ. ಅಪಾಪತ್ವಂ ಅಪಾತ್ಮತ್ವಂ ಅದುಃಖತ್ವಂ ಚ ಅವೃಜನತ್ವ ಮಧೋದಿ. ಇವತ್ತು ಉದಾಹರಣೆ, ಆಪರೇಷನ್ ಮಾಡ್ತಾರೆ, ಶಸ್ತ್ರಕ್ರಿಯೆ ಮುಗೀತು, ಡಿಸ್ಚಾರ್ಜ್ ಮಾಡೋದಿಲ್ಲ. ಯಾಕೆ ಆಮೇಲೆ ನೋಡ್ಬೇಕು ಆಫ್ಟರ್ ಬೋರ್ಡ್ ಆಫ್ಟರ್ ಟ್ರೀಟ್ಮೆಂಟ್ ಇದೆ, ಬಾಕಿ ಇದೆ, ಅಲ್ಲಿವರೆಗೂ ಕಳ್ಸೋದಿಲ್ಲ. ಸೊ ಶಸ್ತ್ರಕ್ರಿಯೆ ಆಯ್ತು ಅಂತ ತಕ್ಷಣ ಹೇಗೆ ಡಿಸ್ಚಾರ್ಜ್ ಮಾಡೋದಿಲ್ಲೋ, ಶಾಸ್ತ್ರ ಮಂಗಳ ಆಯ್ತು ಅಂತ ತಕ್ಷಣ ಬಿಟ್ಟು ಬಿಡೋದಿಲ್ಲ. ಇನ್ನೂ ಏನಿರ್ಬೇಕಲ್ಲಿ ಪೋಸ್ಟ್ ಆಪರೇಟಿವ್ ಟ್ರೀಟ್ಮೆಂಟ್ ಇರ್ತದಾದ್ರಿಂದ ಎಲ್ಲ ಇನ್ನು ಆಮೇಲೆ ಮನೆಗೆ ಕಳಿಸ್ತಾರೆ. ಈ ಮನೆ ಔಷಧಿ ತಗೊಂಡ್ಬಿಟ್ಟು ಅಲ್ಲಿ ಕೂಡ ಟ್ರೀಟ್ಮೆಂಟ್, ಅಲ್ಲಿ ಔಷಧಿ ಇಷ್ಟು ದಿವಸ ತಗೋಬೇಕು, ಅದಕ್ಕೆ ಅವ್ರ ಜವಾಬ್ದಾರಿ. ಇಲ್ಲ ಹೋದ್ರೆ ಇಲ್ಲ. ಅದೇ ರೀತಿ ಶಾಸ್ತ್ರಕ್ರಿಯೆಗೆಲ್ಲ ಕೂಡ ಇದೆ, ಇಷ್ಟು ದಿವಸ ಪಚ್ಚ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ವಿಶೇಷ ಎಲ್ಲ ತಿನ್ಬೇಡ ಅಂತಾನೆ ಹೇಳ್ತಾರೆ. ಅದೆಲ್ಲ ಫಾಲೋ ಮಾಡ್ಬೇಕಂತ ಅವ್ರ ಕೆಲಸ ಇದೆ. ಅದು ಅಪ್ರೋಕ್ಷ ಜ್ಞಾನ ಬಂದ್ಮೇಲೆ ಕಾರ್ಯಗಳು ಕೂಡ ಮುಕ್ತಿ ಎಲ್ಲ ಮುಗಿತೀನಿ. ಔಷಧಿ ಏನು ಬೇಕಾಗಿಲ್ಲ, ಮುಗಿದೆ, ಆ ರೋಗ ವಾಸಿ ಆಯ್ತು. ಇದು ಒಂದೊಂದು ರೋಗ ವಾಸಿ ಆಗುತ್ತೆ. ಭವರೋಗ ಒಂದು ಬೇಸಿಕ್ ರೋಗ ಆದ್ರಿಂದ ಇದ್ದೇ ಇರುತ್ತೆ. ನಾವು ರೋಗ ಇಲ್ಲದೆ ಇದ್ದವರು ಅಂತ ಹೇಳಾಗಿಲ್ಲ ಯಾರು ಕೂಡ. ಒಂದು ರೋಗ ಇದೆ, ಭವರೋಗ ಅಂತ ಇದ್ದೇ ಇದೆ. ಸಾಯ್ಲಿಕ್ಕೆ ಯಾವ ರೋಗನೂ ಬರ್ಬೇಕಾಗಿಲ್ಲ. ಮನುಷ್ಯ ದೇಹ ಇರೋದೇ ಸಾಕು, ಎಕ್ಸ್ಪೈರಿ ಡೇಟ್ ಬಂದಕ್ಕೆ ಹೋಗ್ಬಿಡೋದು. ಮುಖ್ಯಾರ್ಥಸ್ಯ ವೃಥಾ ತ್ಯಾಗೋ ಮಾಯಿನಾಮೇವ ಭೂಷಣ. ಇಷ್ಟೆಲ್ಲ ಇಟ್ಕೊಂಡು ಅಲ್ಲಿ ಅಕಾಮಾತ ರುಚನ ಇಲ್ಲದೆ ಇದ್ದವರು ಅಂತ ಹೇಳಿದ ಮೇಲೆ ಇಷ್ಟೆಲ್ಲ ಯೋಚನೆ ಮಾಡದೇನೆ ಮುಖ್ಯಾರ್ಥನೇ ಕೈ ಬಿಟ್ಟು ಅಮುಖ್ಯಾರ್ಥವನ್ನು ಮಾಡ್ತಾರೆ ಎಂಬುದು ಇದು ಯಾರಿಗೆ ಒಪ್ಪುತ್ತೆ ಅಂದ್ರೆ ಮಾಯಿನಾಮೇವ ಭೂಷಣ. ಮಾಯಾವಾದಿಗಳಿಗೆ ಒಪ್ಪುತ್ತೀವಿ ಅಲ್ಲ ಕೂಡ. ಯಾಕೆಂದ್ರೆ ಅವ್ರು ಮಾತು ಹೇಳ್ಬಿಟ್ಟಿದ್ದಾರೆ, ದುರ್ಘಟತ್ವ ದೂಷಣ ಭೂಷಣ ದೂಷಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಇಂಥದ್ದೆಲ್ಲ ಅವರಿಗೆ ಭೂಷಣ. ಅಮಾಯಿಗಳಿಗೆ ಇದೆಲ್ಲ ಒಪ್ಪಕ್ಕಾಗಲ್ಲ ಅಂತ ಹೇಳ್ತಾರೆ. ಅಪಾಪತ್ವ ಅದುಃಖತ್ವಂ ಚ ಅವರುಜನತ್ವ ವಿಹೋದಿತ.
ಅಪಾಪತ್ವ ಊರ್ಜಿನತ್ವ, ಆಮೇಲೆ ಅದುಃಖತ್ವ, ಮುಂದೇನಿದೆ ಔರ್ಜಿನತ್ವಂ ಇಹ ಉದೀತ. ಒಂದನೇದು ಅಪಾಪತ್ವಂ ಅದುಃಖತ್ವಂ, ಎರಡು ಅಂಶ ಇದೆ. ಅಪಾಪತ್ವ ಪಾಪ ಇಲ್ಲದಿರ್ಬೇಕೆ, ಅದುಃಖತ್ವ ದುಃಖ ಇಲ್ಲದಿರ್ಬೇಕು. ದುಃಖ ಯಾವಾಗ ಬರುತ್ತೆ? ಕಾಮನೆ ಈಡೇರದೆ ಹೋದಾಗ, ಬಯಸಿದ್ದು ಸಿಗದೆ ಹೋದಾಗ ದುಃಖ ಬರುತ್ತೆ. ಮುಕ್ತಿಯಲ್ಲಿ ಎರಡೂ ಇಲ್ಲ. ಅಪ್ರಿಯಂ ರುಜಿನಂ ಸುಖಂ ಅಕಂತೋದಂ ವಿತೀರ್ಯತೆ ತತ್ಕಾರಣತ್ವಾತ್ ಪಾಪಂ ವಾ ರುಜಿನಂ ನಾಮ ಕಥ್ಯತೆ. ಅಪ್ರಿಯಂ ರುಜನಂ ದುಃಖಂ ಅಕಂತೋದ ಇತೀರ್ಯತೆ. ಅಪ್ರಿಯಂ ರುಜಿನಂ ದುಃಖಂ, ಅಪ್ರಿಯ ವೃಜಿನ ದುಃಖ ಇವೆಲ್ಲ ಏನಿಗೂ ಒಂದಕ್ಕೊಂದು ಲಿಂಕ್ ಆಗಿದೆ. ಅಪ್ರಿಯ ಬೇಡವಾದದ್ದು, ರುಜಿನ ಪಾಪ, ದುಃಖ ಇವೆಲ್ಲ ಕೆಲವು ಅನ್ವಾಂಟೆಡ್ ಥಿಂಗ್ಸ್ ಇವು. ಆಮೇಲೆ ಅಕಂ, ಅಕಂ ಕಮ್ ಅಂದ್ರೆ ಸುಖ, ಅಕಂ ಅಂದ್ರೆ ದುಃಖ, ದುಃಖಂ ಅಕಂ. ತೋದ ಇತೀರಿದೆ, ತೋದ ಅಂದ್ರೆ ಮನಸ್ಸಿಗೆ ನೋವು ಕೊಡೋದು. ತತ್ಕಾರಣತ್ವಾತ್ ಪಾಪಮ್ಮ ವೃಜಿನಂ ನಾಮ ಕಥ್ಯತೆ. ಇದಕ್ಕೆಲ್ಲ ಕಾರಣವಾಗೋದ್ರಿಂದ ಗೊತ್ತಾಯ್ತಾ? ವೃಜಿನ ಶಬ್ದ ಪಾಪ ಅಂತ ಅರ್ಥ ಮಾಡಬೇಕು. ಇಲ್ಲಿ ಏನಂತ ಅರ್ಥ ಮಾಡಬೇಕು? ಪಾಪ ಅಂತ ಅರ್ಥ ಮಾಡಬೇಕು. ಈ ಕಾರಣಕ್ಕೋಸ್ಕರ ಇತ್ಯುಕ್ತ ಸ್ವಯಂ ಈಶೇನ ತಾಮ್ ನಾಮಾರ್ಥ ಶಬ್ದ ನಿರ್ಣಯ. ಇದನ್ನ ಅವರು ಹೇಳಿದ ಅರ್ಥ ಅಲ್ಲ, ಸ್ವಯಂ ಈಶೇನ ವೇದವ್ಯಾಸ ದೇವರೇನೆ ಈ ನಾಮಾರ್ಥವನ್ನ ಶಬ್ದ ನಿರ್ಣಯ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಅದು ಕೊಟೇಶನ್ ಮೇಲಿಂದ. ಅಪಾಪತ್ವಂಚ ನೈವಾಸ್ತಿ ಯಾವತ್ ಸಂಸಾರ ಮಸ್ಯಹಿ. ಸಂಸಾರ ಬಿಟ್ಟು ಹೋಗುವವರಿಗೂ ಕೂಡ ಪಾಪವನ್ನು ನಾವು ಮಾಡೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಅಪ್ರೋಕ್ಷ ಜ್ಞಾನಿಗಳು ಪಾಪ ಮಾಡಿದ್ದಾರೋ ಇಲ್ವೋ? ದೇವತೆಗಳು ಪಾಪ ಮಾಡಿ, ದೇವತೆಗಳು ಅಪ್ರೋಕ್ಷ ಜ್ಞಾನಿಗಳು ಹೋದವಲ್ಲೋ? ಮಾತಾಡ್ತಾರೆ, ಯಾರಿಗೆ ಅಪ್ರೋಕ್ಷ ಜ್ಞಾನ ಇಲ್ಲ ಅವ್ರಿಗೆ ದೇವತೆ ಆಗೋದೇ ಇಲ್ಲ. ಗೊತ್ತಾಯ್ತಾ? ದೇವತೆ ಪದವಿ ಏನಾಗಿರ್ಬೇಕು? ದೇವತೆ IAS ಆಫೀಸರ್ ಎಜುಕೇಟೆಡ್ ಅಂತ ಕೇಳಿದ್ರೆ ಹಾಗೆ. ಗೊತ್ತಾಯ್ತಾ? ಅವ್ರು ಏನಂತವ್ರು? ಅವರು ಎಲ್ಲ ದೇವತೆಗಳೆಲ್ಲ ಅಪ್ರೋಕ್ಷ ಜ್ಞಾನಿಗಳೇ. ಮಾಡಿ ದೊಡ್ಡ ದೊಡ್ಡ ಪಾಪ ಮಾಡಿರೋರು ಅವರು, ದೊಡ್ಡ ದೊಡ್ಡ ಪಾಪಗಳನ್ನ. ಯಾಕೆ? ಮೇಜರ್ ಆಕ್ಸಿಡೆಂಟ್ ಮಾಡೋದೆಲ್ಲ ನ್ಯಾಷನಲ್ ಹೈವೇನಲ್ಲಿ. ಈ ಗಲ್ಲಿಗಳಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗೋದಿಲ್ಲ. ಅದಕ್ಕೆ ಸ್ಪೀಡೇ ತುಂಬಾ ಕಡಿಮೆ ಇರುತ್ತೆ, ಸ್ಪೀಡೇ ಜಾಸ್ತಿ ಇರ್ತಾರೆ. ನಿಂಗೆ ಅದು ಹೋಗೋದೇ ಇಲ್ಲ. ಅಲ್ಲ ಸ್ಪೀಡಾಗಿ ಹೋಗ್ತಾರೆ, ಜೋರ್ ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ. ಮಾಡಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ರೆ, ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಕಲಿಯೋರಲ್ಲ, ಡ್ರೈವಿಂಗ್ ಕಲಿಯಲ್ಲಿ ಬಿಡೋದೇ ಇಲ್ಲ ಫಸ್ಟ್. ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಜ್ಞಾನಿಗಳು ಯಾಕೆ ಪಾಪ ಮಾಡ್ತಾರೆ ಅಂತ ಕೇಳಬಾರದು, ಮಾಡ್ತಾರೆ. ಮುಕ್ತರು ಪಾಪ ಮಾಡೋದಿಲ್ಲ. 2 ಪಾಯಿಂಟ್. ಈಗ ಜ್ಞಾನಿಗಳು ಸಾಮಾನ್ಯ ಪಾಪ ಮಾಡೋದಿಲ್ಲ, ಕೊಟ್ಟಿದ್ರೆ ಮೇಜರ್ ಆಗೋದು ಬೇರೆ. ಆದ್ರೆ ಮುಕ್ತಿಯಲ್ಲಿ ಮಾತ್ರ ಪಾಪದ ಹೆಸರೇ ಇಲ್ಲ. ಸೊ ಅಬ್ಸಲ್ಯೂಟ್ಲಿ ಸಿನ್ಲೆಸ್ನೆಸ್ ಎಲ್ಲಿ ಬರುತ್ತೆ? ಮುಕ್ತಿಯಲ್ಲಿ ಮಾತ್ರ. ಹುಡುಗರು ಎಷ್ಟೇ ಮಾಡಿದ್ರು ಕೂಡ ಏನಾಗುತ್ತೆ ಗೊತ್ತಾ? ಅವೆಲ್ಲ ದೊಡ್ಡ ದೊಡ್ಡ ಭಾರಿ ಬರೀ ದೇವತೆ, ಭಾರಿ ದೊಡ್ಡ ದೊಡ್ಡ ದೇವತೆಗಳು. ಅರ್ಥ ಆಯ್ತು? ಕೋಟಿ ಅಂತ ಲಂಚ ತಗೊಳೋದಕ್ಕೆ ಅಟೆಂಡರ್ಗೆ ಸಾಧ್ಯ ಇಲ್ಲ. ಅವ್ನು ಎಷ್ಟು ಕೊಡ್ತಾರೆ? 100, 1000 ಅಷ್ಟು, ಬೇರೆ ಜಾಸ್ತಿ ಕೊಡೋದಿಲ್ಲ. ಭಾರಿ ತಗೋಬೇಕಾದ್ರೆ ದೊಡ್ಡ ಪೋಸ್ಟಲ್ಲೇ ಇರಬೇಕು. ಅದು ಕರೆಕ್ಟ್ ಮಾಡ್ಕೊಳಕ್ಕೆ ಇವ್ರಿಗೆ ಬರೋದಿಲ್ಲ, ಅವ್ರಿಗೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಯಾಕಂದ್ರೆ ಆ ತಪ್ಪಿ ಅವರು ಆಕಸ್ಮಿಕ, ಸ್ವರೂಪದ್ದಲ್ಲ ಅದು. ಇದು ಸ್ವರೂಪದಲ್ಲೇ ಇರುತ್ತೆ. ಎಷ್ಟೊತ್ತಲ್ಲ ಭ್ರಷ್ಟಾಚಾರ ಅದು ಹೋಗೋದಿಲ್ಲ. ಓಹೋ, ಸುಖವಾಗಿ ಮಾಡೋದು. ಸ್ವರ್ಗದಿಂದ ತಾನೇ ಬಿದ್ದಿದ್ದು ಅಂಶ. ಸ್ವರ್ಗದಲ್ಲಿದ್ದಾಗಲೇ ಕಳಿಸಿದ್ದು, ಪಾಪ ಮಾಡಿದ್ದು ಕೆಳಗೆ ಹೋಗುತ್ತೆ ಕಳಿಸ್ಕೊಟ್ಟು. ಆಫೀಸಲ್ಲಿ ತಪ್ಪು ಮಾಡ್ಬೋದು ಅಂತ ಕೇಳಿದಾಗ, ಆಫೀಸಲ್ಲಿ ತಪ್ಪು ಮಾಡಿದ್ದು ಭ್ರಷ್ಟಾಚಾರ, ಮನೇಲಿ ಮಾಡಿದ್ದಲ್ಲ. ಅಪ್ರಿಯಂ ರುಜಿನಂ ದುಃಖಂ ಅಕಂತೋದ ವಿತೀರ್ಯತೆ ಇತ್ಯುಕ್ತ ಸ್ವಯಂ ಈಶೇನ ನಾಮಾರ್ಥ ಶಬ್ದ ನಿರ್ಣಯ. ನಾಮಾರ್ಥ ಅಂದ್ರೇನು? ರುಜಿನ ನಾಮದ ಅರ್ಥವನ್ನು ಹೇಳಿದ್ದಾರೆ. ಅಪಾಪತ್ವಂಚ ನೈವಾಸ್ತಿ ಯಾವತ್ ಸಂಸಾರ ಮಸ್ಯಹಿ. ಆಸ್ಪತ್ರೆಯಲ್ಲಿ ಇದ್ದಾನೆ, ರೋಗ ಇದೆ ಅಂತ ಅರ್ಥ. ಆಸ್ಪತ್ರೆ ಚೆನ್ನಾಗಿದ್ದ ಆಸ್ಪತ್ರೆ ಯಾಕೆ ಸೇರ್ತಿದ್ದ ಅವನು? ಇನ್ನೂ ರಿಲೀಸ್ ಆಗಿಲ್ಲ ಅಂದ್ರೆ ಕೂಡ ಇನ್ನೂ ಸಮಸ್ಯೆ ಏನೋ ಇದೆ ಅಂತ. ಅದೇ ರೀತಿಯೇ ಮುಕ್ತಿಗೆ ಹೋದ ಮೇಲೆ ಯಾವ ರೋಗನೂ ಇಲ್ಲ. ಆರಬ್ಧ ಪಾಪಮಸ್ತೇವ ದುಃಖಂಚ ಜ್ಞಾನಿನೋಪಿ. ಅದು ನೋಡಿ, ಆರಬ್ಧ ಪಾಪ ಒಂದಿದೆ, ದುಃಖನೂ ಇದೆ ಜ್ಞಾನಿಗಳಿಗೆ. ಪ್ರಾರಬ್ಧದಿಂದಾಗಿ ದೊಡ್ಡ ಪಾಪನೂ ಮಾಡ್ತಾರೆ. ಆದ್ದರಿಂದ ಅಪರೋಕ್ಷ ಜ್ಞಾನ ಸ್ಟೇಜ್ ದಾಟಿದ್ರು ಕೂಡ ನಾವು ಇನ್ನೂ ಕೂಡ ಪಾಪ ಮುಕ್ತರಾಗಿದ್ದೇವೆ ಪೂರ್ತಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ. ತಸ್ಮಾತ್ ಅಕಾಮತ್ವಮಿತಿ, ತಸ್ಮಾತ್ ಕಾಮತ್ವ ಅಕಾಮತ್ವಮಿತಿ ಚ ಅಶ್ರುತ ಕಲ್ಪನ. ಅದಕ್ಕೇನೆ ತಸ್ಮಾತ್ ಅಕಾಮತ್ವಮಿತಿ ಚ ಅಶ್ರುತ ಕಲ್ಪನ. ಯಾರಿಗೆ? ಜ್ಞಾನಿಗಳಿಗೆ ಕಾಮನೆ ಇರೋದಿಲ್ಲ ಅಂತಾಗಲಿ, ಪಾಪ ಇರೋದನ್ನ ಹೇಳೋದಲ್ಲ, ಅಶ್ರುತ ಕಲ್ಪನ ಅವ್ರಿಗೆ ಇದ್ದೇ ಇರುತ್ತೆ. ಅಕಾಮಹತ ಇತ್ಯುಕ್ತೆ ಶ್ರುತಹಾನಿರಪಿ ಸ್ಫುಟ ಕೃತಚಿತ್ ಕಾಮೇನ ಪುಂಸಾಂ ಕಾಮಾಭಾವಾತ್ ಕ್ವಚಿತ್. ಅದಕ್ಕೆ ಅಕಾಮಹತ ಇತ್ಯುಕ್ತೆ ಶ್ರುತಹಾನಿರಪಿ ಸ್ಫುಟ. ನೀವು ಅಕಾಮತ ಅಂತ ಹೇಳಿದ್ರೆ ಬೇರೆ ಅರ್ಥ ಮಾಡಿಬಿಟ್ರೆ ಶ್ರುತಹಾನಿ ದೋಷ ಬರುತ್ತೆ. ಶ್ರುತಹಾನಿ ಅಂದ್ರೆ ಏನು? ಅಲ್ಲಿರೋ ಶ್ರುತಿ ವಾಕ್ಯಕ್ಕೆ ವಿರೋಧ ಬರುತ್ತೆ ಅಂತ ಅರ್ಥ. ಅಶ್ರುತ ಕಲ್ಪನಾ ಅಂತ ಇಲ್ದಿರೋದನ್ನ ಯಾಡ್ ಮಾಡ್ಕೊಂಡಾಗತ್ತೆ.
ಆಮೇಲೆ ಕುತ್ರಚಿತ್ ಕಾಮಿನ ಪುಂಸಃ ಕಾಮಾಭಾವಾತ್ ಕ್ವಚಿತ್ ಕ್ವಚಿತ್ ಇಂದ್ರಾದಿ ದುಃಖ ಭೋಗೋ ಅಸ್ತಿ ಇತ್ಯನುಭೂತಿರ್ಹಿ ಕುಪ್ಯತಿ ತಸ್ಮಾದ್ ಅಮುಕ್ತ ಖಗಂ ಅಮುಕ್ತ ಸುಖಗಂ ತಾರತಮ್ಯಂ ಪೃಥಕ್ ಪೃಥಕ್ ಇಂದ್ರಾದಿ ಸುಖ ಭೋಗೋ ಅಸ್ತೀತಿ ಅನುಭೂತಿರ್ಹಿ ಕುಪ್ಯತಿ. ಇಂದ್ರಾದಿ ಸುಖ ಭೋಗ ಅಂತಕ್ಕಂಥದ್ದಿದೆ ಎಂಬ ಮಾತಿಗೆ ಅರ್ಥ ಇಲ್ಲ. ಇಂದ್ರಾದಿ ಪದವಿಗಳು ಕೂಡ ಏನಲ್ಲ, ಪೂರ್ತಿ ದುಃಖರಹಿತವಾದವುಗಳಲ್ಲ. ನಹುಷ ಕೂತಿದ್ದೆ ದೊಡ್ಡ ದೃಷ್ಟಾಂತ. ಸುಮ್ಮನೆ ಇದ್ರೆ ಆರಾಮಾಗಿರ್ತಾರೆ, ಹೋಗಿದ್ದು ಏನಾಗಿ ಹುಟ್ಟಬೇಕಾಯ್ತು, ಯಪ್ಪ ಹುಟ್ಟಬೇಕಾಯ್ತು, ಪರಿಸ್ಥಿತಿ ಬಂತು. ತಸ್ಮಾತ್ ಅಮುಕ್ತ ಖಗಂ ಅಮುಕ್ತ ಸುಖಗಂ ತಾರತಮ್ಯಂ ಪೃಥಕ್ ಪೃಥಕ್. ಎಲ್ಲೆಲ್ಲಿ ತಾರತಮ್ಯ ಇದೆಯೋ ಅದು ಅಮುಕ್ತ ಸುಖಕ್ಕೆ ಸಂಬಂಧಪಟ್ಟಿದ್ದು ಒಂದ್ಸಲ ನಮಗೆಲ್ಲ ಕಾಣೋದು. ಶ್ರುತಿ ಹೇಳಿದ ವಿಷಯ ಅದು ಬಂದಿಲ್ಲ. ತೈತರೀಯದಲ್ಲಿ ಬಂದಿರತಕ್ಕಂಥ ಆನಂದ ತಾರತಮ್ಯ ಅದು ಮುಕ್ತರ ತಾರತಮ್ಯನೇ ಹೊರತು ಸಂಸಾರಿಗಳ ತಾರತಮ್ಯ ಅಲ್ಲ. ತಾರತಮ್ಯ ಎರಡು ಕಡೆನೂ ಇದೆ, ಮುಕ್ತಿಯಲ್ಲೂ ಇದೆ, ಅಲ್ಲೂ ಇದೆ. ಆದ್ರೆ ಒಂದು ವಿಶೇಷ ಅಂದ್ರೆ ಮುಕ್ತಿಯಲ್ಲಿ ತಾರತಮ್ಯ ಚೇಂಜ್ ಆಗೋದೇ ಇಲ್ಲ, ಹಾಗೆ ಇರೋದು. ಎರಡು ಕಡೆ ತಾರತಮ್ಯ ಇದು ಏನಪ್ಪ ವ್ಯತ್ಯಾಸ ಅಂದ್ರೆ ಅಲ್ಲಿ ತಾರತಮ್ಯ ವ್ಯತ್ಯಾಸನೇ ಇಲ್ಲ. ಇಲ್ಲಿ ಹಾಗಲ್ಲ. ರುದ್ರದೇವರು ಭಾರಿ ದೊಡ್ಡವರು, ಇಂದ್ರದೇವರು ಭಾರಿ ಕಡಿಮೆ. ಆದ್ರೆ ಅರ್ಜುನ ಗೆದ್ದ, ರುದ್ರದೇವರು ಸೋತರು. ಅರ್ಥ ಆಯ್ತಾ ಈಗ? ಯಾಕೆ ಚೇಂಜ್ ಆಗುತ್ತೆ ಇಲ್ಲಿ ಆವೇಶಾದಿಗಳಿಂದ, ಪ್ರಾರಬ್ಧ ಆವೇಶಾದಿಗಳಿಂದ ಚೇಂಜ್ ಆಗುತ್ತೆ, ಅಲ್ಲಿ ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಸರಿಯಾಗಿ ಗೊತ್ತಾಗ್ಬಿಟ್ರೆ ನಮಗೆ ಆಗ ಅರ್ಥ ಆಗ. ತಾರತಮ್ಯ ಫಿಕ್ಸ್ಡ್. ಅದು ಸಾಮಾನ್ಯ ಸಂಸಾರದಲ್ಲಿ ತಾರತಮ್ಯ ಹೆಚ್ಚು ಕಡಿಮೆ ಆದಾಗ ಕಾಣಿಸುತ್ತೆ, ಗೊತ್ತಾಯ್ತು. ಸ್ವರೂಪ ಬದಲಾಗಿಲ್ಲ, ಮೇಲ್ನೋಟಕ್ಕೆ ಸಮಸ್ಯೆ ಇದೆ ಹಾಗಾಗಿ. ಆದ್ರೆ ಮುಕ್ತಿಯಲ್ಲಿ ಮಾತ್ರ ತಾರತಮ್ಯ ಯಾವ ಮುಕ್ತರ ತಾರತಮ್ಯ ಒಟ್ಟು ಇನ್ನೂ ಹೇಳೋದಾದ್ರೆ ದೇವತಾ ತಾರತಮ್ಯ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಯಾವ್ದು ತಗೋಬೇಕು ಅಂದ್ರೆ ಮುಕ್ತಿ ಇಲ್ಲ. ಇಲ್ಲಿ ಹೇಳೋದಲ್ಲ, ಅನೇಕ ಕಾರಣಗಳಿಂದ ಸ್ವಲ್ಪ ಫಿಕ್ಸಡ್ ಹೇಳಿರ್ತಾರೆ. ಕೆಲವು ಬಲರಾಮನ ಎಲ್ಲಿ ಕಾಣುತ್ತೋ ಅಲ್ಲಿ ಏನ್ ಹೇಳ್ಬೇಕು, ಆವೇಶಾದಿಗಳಿಂದ ಹೆಚ್ಚು ಕಡಿಮೆ ಆಗುತ್ತೆ. ಬಲರಾಮ ದೇವರ ಶಕ್ತಿ ಬೇರೆ, ಶುಕ್ಲಿಕೇಶ ಆವೇಶ ಇದ್ದಾಗ ಒಂದು ರೀತಿ ಬೇರೆ, ಇಲ್ಲದೆ ಹೋದಾಗ ಒಂದು ರೀತಿ ಬೇರೆ. ಎಲ್ಲ ದೇವತೆಗಳು ಹಾಗೆ. ಆದ್ರೆ ಭೀಮಸೇನ ದೇವರು ಯಾವ ಪ್ರಶ್ನೆ ಎಲ್ಲಿದ್ರು ಒಂದೇ ರೀತಿ ಇರ್ತಾರೆ. ಹನುಮಂತ ರೂಪ, ಭೀಮಂತ ರೂಪ ಯಾವುದೇ ಆಗಿರೋ ನಂಬರ್ ಒನ್ನೇ. ಹುಡುದವ್ರಿಗೆ ಹಾಗಿಲ್ಲ. ವಾಲಿಯಾಗಿ ತಪ್ಪು ಮಾಡಿದ್ದು ಅರ್ಜುನ ಸರಿ ಮಾಡ್ಕೊಂಡು, ಸುಗ್ರೀವ ಸರಿ ಮಾಡಿದ್ದನ್ನ ಕರ್ಣ ತಪ್ಪು ಸರಿ ಮಾಡಿಕೊಂಡು, ಇವ್ರಿಗೆ ಹಾಗಿಲ್ಲ. ಆದ್ರಿಂದ ಜ್ಞಾನಿಗಳು ಕೂಡ ತಪ್ಪು ಮಾಡ್ತಾರೆ. ಅವರಿಗೂ ಕೂಡ ರುಜನ ತತ್ವ ಅಂಬೋದು ಪೂರ್ತಿ ಇಲ್ಲ ಅಂತ ಹೇಳಬಾರದು. ಅವರು ಜನಾರು ಅಂತ ಹೇಳೋ ಬರೋದು ಆಗ್ಲೇನೆ. ಆಹೇತಿ ಪೇಶಲಂ ತಚ್ಚ. ರಿಟೈರ್ ಆದ್ರೆ ಲಂಚ ಕೊಡ್ತಾರೆ. ರಿಟೈರ್ ಆದ್ರೂ ಲಂಚ ಅವ್ರಿಗೆ ಬರುತ್ತಾ? ಯಾಕೆ ಅವ್ನು ಕೆಲಸ ಮಾಡಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ಮಾಡೋದು ಸಾಧ್ಯ. ಎಲ್ಲೇ ಮಾಡಿದ್ರು ಕೂಡ ಅಲ್ಲಿ ಸರ್ವಿಸ್ ಅಲ್ಲಿ ಮಾಡೋದು. ಇಲ್ಲಿ ಎಂತ ಲಂಚ ತಗೋತೋ ಇಲ್ಲಿ ತಗೊಳ್ಬಾರದು ಇಲ್ಲ. ಯಾರಿಗಾರು ರೆಕಮೆಂಡ್ ಮಾಡೋ ಪೂರ್ತಿಯಲ್ಲಿ ಫ್ರೆಂಡ್ಸ್ ಹೇಳೋ ರೀತಿಯಲ್ಲಿ ಮಾಡ್ಬೋದು. ಅದಕ್ಕೆಲ್ಲ ಎಷ್ಟು ಕೊಡೋದಿಲ್ಲ, ಅಷ್ಟೆಲ್ಲ ಕೊಡೋದಿಲ್ಲ. ಸೊ ಕಾಂಟ್ಯಾಕ್ಟ್ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಅಷ್ಟು. ಸಾಸುನ ರಾಧ ಸಂಸಿದ್ಧ ಇತ್ತೇವ ಮುಕ್ತ್ವಾ ಯಶ್ಚೇತಿ ಮುಕ್ತಾನಾಂ ತಾರತಮ್ಯಂ ಸುಖೇ ಶ್ರುತಿ ಆಹೇತಿ ಪೇಶಲಂ ತಚ್ಚ ಚಶಬ್ದಾದೇವ ಗಮ್ಯತೆ. ಆದ್ದರಿಂದ ಈ ತಾರತಮ್ಯ ಹೇಳ್ತಾ ಇದ್ದಾರೆ ಮುಕ್ತಿಯಲ್ಲಿ ಅಂತ ತಿಳ್ಕೊಂಡ್ರೆ ಅದು ಸರಿಯಾದ ಆರ್ಗ್ಯುಮೆಂಟ್ ಅಲ್ಲ. ಅವ್ರು ಹೇಳೋದು ಹಾಗೆ. ಇವತ್ತು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಮುಕ್ತಿಯಲ್ಲಿ ತಾರತಮ್ಯ ಇಲ್ಲ, ಸಂಸಾರದಲ್ಲಿ ತಾರತಮ್ಯ ಹೋಗ್ತಾರದ. ಅದು ಹಾಗಲ್ಲ, ಮುಕ್ತಿಯಲ್ಲಿ ತಾರತಮ್ಯನೇ ಹೇಳ್ತಾ ಇದ್ದಾರೆ. ರಾಧ ಮೊದ್ಲು ಯಾವಾಗ್ಲೂ ಕೂಡ ಕೆಲಸ ಕೊಡ್ಬೇಕಾದ್ರೆ ತಾರತಮ್ಯ ಇದೆ. ಯೋಗ್ಯತೆ ನೋಡಿ ಕೆಲಸ ಕೊಡ್ತಾರೆ. ಪೆನ್ಷನ್ ಅಲ್ಲೂ ತಾರತಮ್ಯ ಇದೆ. ಇನ್ಕ್ರಿಮೆಂಟ್ ಪ್ರಮೋಷನ್ ನಲ್ಲಿ, ರಿಟೈರ್ ಸಂಬಳದಲ್ಲೂ ರಿಟೈರ್ ಪೆನ್ಷನ್ ಕೂಡ ವೇರಿ ಆಗುತ್ತಾರೆ. ಎಲ್ಲ ವೇರಿ ಆಗ್ತಾ ಇದೆ. ಆದ್ರಿಂದ ಅವ್ರವ್ರ ಪೆನ್ಷನ್ ನಮ್ಮ ಕಾನ್ಸೆಪ್ಟ್ ಎಲ್ಲರಿಗೂ ಒಂದೇ, ಅಮೌಂಟ್ ಒಂದೇ ಅಲ್ಲ. ಸೊ ಮುಕ್ತಿ ಎಂಬುದು ಎಲ್ಲರಿಗೂ ಒಂದೇ ಆದ್ರೂ ಕೂಡ ಎಲ್ಲರ ಆನಂದ ಸಾಮ್ಯ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದು ಪೂರ್ಣತೆ ದುಃಖ ಬಂತು, ಅಪೂರ್ಣತೆ ಬಂತಲ್ಲ ಅಂತ ಅಪೂರ್ಣತೆ ಬರೋದಿಲ್ಲ. ಅಪೂರ್ಣತೆ ಅರ್ಥ ಬೇರೆ, ತಾರತಮ್ಯ ಇಲ್ಲ ಅರ್ಥ ಬೇರೆ. ಅರ್ಥ ಆಯ್ತಾ? ಒಂದು 20 ಪಾತ್ರೆಯಲ್ಲಿ ನೀರು ತುಂಬಿಟ್ಟಿದ್ದಾರೆ, 20 ಪಾತ್ರೆಯಲ್ಲಿ ನೀರು ತುಂಬಿಟ್ಟಿದ್ದಾರೆ. ಚಿಕ್ಕ ಸ್ಪೂನಿಂದ ಹಿಡಿದು ದೊಡ್ಡ ಹಂಡೆವರೆಗೂ ತುಂಬಿಸಿದ್ದಾರೆ. ಎಲ್ಲ ಫುಲ್, ವ್ಯತ್ಯಾಸ ಇಲ್ಲ ಅದ್ರೊಳಗೆ. ಹಂಡೆ ತುಂಬಿದೆ, ಎಲ್ಲ ತುಂಬಿದೆ, ಆದ್ರೆ ಕ್ವಾಂಟಿಟಿ ವೇರಿ ಆಗುತ್ತೆ. ಗೊತ್ತಾಯ್ತಾ? ಕ್ವಾಂಟಿಟಿ ವೇರಿ ಆಗುತ್ತೆ, ಫುಲ್ನೆಸ್ ವೇರಿ ಆಗೋದಿಲ್ಲ. ಎಷ್ಟು ಫುಲ್ ಅಂದ್ರೆ ಚೆಲ್ಲಕ್ಕೆ ಹಾಕಿದೆ. ಈಗ ಇನ್ನು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ, ಅದು ಚೆಲ್ಲಿ ಹೋಗಿದ್ದು ಯಾವ್ದು ಕುರಿತು ತುಂಬಿದ ಕನ್ಫರ್ಮ್ ಆಯ್ತು, ಆದ್ರೆ ಕ್ವಾಂಟಿಟಿ ವೇರಿ ಆಗುತ್ತೆ. ಸೊ ಕ್ವಾಲಿಟಿ ವೈಸ್ ಮುಕ್ತಿ ಎಲ್ಲರಿಗೂ ಒಂದೇ, ಕ್ವಾಂಟಿಟಿ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ಆದ್ರೆ ಈ ತಾರತಮ್ಯ ಒಪ್ಪದೆ ಹೋದ್ರೆ, ಈ ತಾರತಮ್ಯ ಇಲ್ಲ ಅಂತ ಹೇಳ್ತೀರಾ, ಓಕೆ, ಹಾಗೆ ಮುಕ್ತಿಯಲ್ಲಿ ಈ ತಾರತಮ್ಯ ಇಲ್ಲ, ಸರಿ, ಅದು ಸರಿ ಇದೆ. ಬಟ್ ಅದನ್ನ ಹೇಳೋದಿಲ್ಲ. ಅವ್ರು ಹೇಳೋದು ಆನಂದದಲ್ಲೇ ಸಾಮ್ಯ ಹೇಳ್ತಾರೆ.
ಇದರಲ್ಲಿ ಸಾಮ್ಯ, ದುಃಖಾಭಾವದಲ್ಲಿ ಸಾಮ್ಯ ಹೇಳಿದ್ರೆ ಓಕೆ. ಆನಂದ ಅನುಭವದಲ್ಲಿ ಏನ್ ಹೇಳಬಾರ್ದು, ನಿರುದ್ಯೋಗಿ ಅಲ್ಲ, ಅಟೆಂಡರು ನಿರುದ್ಯೋಗಿ ಅಲ್ಲ, ಕ್ಲಾಸ್ ಒನ್ ಆಫೀಸರ್ ನಿರುದ್ಯೋಗಿ ಅಲ್ಲ, ಅದು ಕಾಮನ್ನೇ. ಆದರೆ ಪೋಸ್ಟ್ ಒಂದೇ ಅಲ್ಲ, ಎಲ್ಲ ಕಡೆ ಇದೆ ಇದು, ಎಲ್ಲಿ ಅಪಾರ್ಥ ಮಾಡಬೇಕು. ಯೌವನಂ ಅದು ಸಾಧನ ರಾಧ ಸಂಸಿದ್ಧ ಇತ್ತೇವ ಮುಕ್ತ ಏವ ಅವಗಮ್ಯತೆ. ಅಲ್ಲಿ ಹೇಳು ರಾಧ ಸಂಸಿದ್ಧ ಪದ ಉಪಯೋಗಿಸಿದ್ದಾರೆ. ಇವೆಲ್ಲ ಯಾರಿಗೆ ಅಪ್ಲೈ ಆಗೋ ಪದಗಳು? ಮುಕ್ತರಿಗೆ ಅಪ್ಲೈ ಆಗೋ ಪದನೇ ಹೊರತು ಸಂಸಾರಿಗಳಿಗೆ ಆಗ್ತಕ್ಕಂಥದ್ದಲ್ಲ. ಒಟ್ಟು ತಾರತಮ್ಯ ಏನು ಅಂದ್ರೆ, ಸಿದ್ಧಾಂತ ತಾರತಮ್ಯ ಒಪ್ಪದೇ ಇದ್ದವರಿದ್ದಾರೆ, ಎಲ್ಲ ಕಡೆ ಆ ವಿಚಾರ ಬೇರೆ. ಸಂಸಾರದಲ್ಲಿ ತಾರತಮ್ಯ ಒಪ್ಪಿ ಮುಕ್ತಿಯಲ್ಲಿ ತಾರತಮ್ಯ ಒಪ್ಪಲ್ಲ ಅನ್ನೋರಿಗೆ ಶ್ರುತಿ ವಿರೋಧ ಬರುತ್ತೆ ಅಂತ. ಆ ಶ್ರುತಿ ನಮ್ ಕಡೆ ಇದೆ ಅಂತ ಅವ್ರು ಹೇಳಿದ್ರೆ ಇಲ್ಲ. ಈ ಪದಗಳೆಲ್ಲ ಯಾರ ಬಗ್ಗೆ ಹೇಳ್ತಾ ಇವೆ? ಮುಕ್ತರ ಬಗ್ಗೆ ಹೇಳ್ತಾ ಇರೋದು. ಮುಕ್ತರಲ್ಲೇ ತಾರತಮ್ಯ ಇದೆ, ಸಂಸಾರದಲ್ಲಿ ಇಲ್ಲ ಅಂತ ಹೇಳ್ಬಾರ್ದು. ಮಧ್ಯೆ ಮುಕ್ತಿಯಲ್ಲಿ ತಾರತಮ್ಯ ಬರ್ಲಿಕ್ಕೆ ಎಲ್ಲಿಂದ ಬರ್ಬೇಕದು? ಈ ತಾರತಮ್ಯ ಹಾಗೆ ಕ್ಯಾರಿ ಔಟ್ ಆಗ್ತಾ ಹೋಗ್ತದೆ. ಹೌದು, ಮುಕ್ತರು ಅಂತ ರಾಧ ನೋಡಿ, ರಾಧ ಮತ್ತೆ ಸಂಸಿದ್ಧ ಇವೆಲ್ಲ ಒಂದೇ ರೀತಿ ಪದಗಳು. ಸಾಧುನ ವಿಷ್ಣುನ ಯುಕ್ತೋ ಮುಕ್ತ ಸಾಧು ಯುವ ಮತಃ. ಅಲ್ಲಿ ಸಾಧು ಯುವ ಅಧ್ಯಾಯಕ ಪದಗಳೆಲ್ಲ ಬರುತ್ತೆ. ಅದಕ್ಕೆಲ್ಲ ಅರ್ಥ ಹೇಳ್ಬೇಕು ಅಂತ ಹೇಳಿ, ಇದೆಲ್ಲ ತೈತ್ರಿಯದ ಅರ್ಥ. ಇದು ಈ ಡಿಸ್ಕಷನ್ ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡ್ತಾ ಇದ್ದ. ಆದ್ರಿಂದ ಅದು ಇಲ್ಲಿ ಒದ್ದು ಹೋಗ್ಬಿಟ್ರೆ ತೈತ್ರಿಯ ಉಪನಿಷತ್ ಭಾಷೆ ಎಷ್ಟೋ ವಿಚಾರಗಳನ್ನು ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ಯೌವನಂ ಇದನ್ನೆಲ್ಲ ಅದಕ್ಕೆ ಅವರು ಏನ್ ಮಾತಾಡಿದ್ರು, ತಿಳ್ಕೊಳ್ಬೇಕಾಚಾರ ಕೇಳಿದ್ರು, ಸರಿಯಾಗಿ ಅವ್ರ ಮಾತು ಕೇಳಬೇಕು. ಅವ್ರ ಭಾಷ್ಯ ಒಂದೇ ಹೇಳ್ರಿ ಅಂತ ಹೇಳಲಿಲ್ಲ. ಗ್ರಂಥೇಭ್ಯ ಏಭ್ಯೋ ಅಗಾಧೇಭ್ಯೋ ಯುಕ್ತಯೋನೋ ದುರುದ್ಧರಾಹ ಮನೋಮಾಂದ್ಯ ತಥೋ ಗ್ರಂಥಂ ವ್ಯಕ್ತ ತರ್ಕ ತತಿಂ ಕುರು ಅಂತ ಕೇಳ್ತಾರೆ. ಎಲ್ಲಾ ಗ್ರಂಥಗಳು ಕೂಡ ನಮಗಿನ್ನೂ ಅರ್ಥ ಆಗ್ಬೇಕಾಗಿದೆ. ಬರೀ ಯಾವ ಭಾಷ್ಯ ಒಂದೇ ಅಲ್ಲ, ಎಲ್ಲ ಏನ್ ಮೀಟ್ ಮಾಡ್ಬಿಡ್ತಾರೆ, ಭಾಷ್ಯಕ್ಕೋಸ್ಕರ ಅನುವ್ಯಾಖ್ಯಾನ ಬರೋದಲ್ಲ. ಎಲ್ಲಾ ಗ್ರಂಥಗಳಿಗೂ ಕೂಡ ವಿವರಣೆ ಯಾವುದು? ಅನುವ್ಯಾಖ್ಯಾನ. ಉಪಾಧಿ ಖಂಡನ ಪೂರ್ತಿ ಅರ್ಥ ಬೇಕಾದ್ರೆ ಓದಬೇಕಿದ್ರೆ ಅಂತ ಅರ್ಥ, ನಖಸ್ತುತಿ ಅರ್ಥ ಬೇಕಾದ್ರೆ ಇದನ್ನು ಓದಬೇಕು. ಆದ್ರಿಂದ ಈ ಒಂದು ಅರ್ಥನ ಮಾಡ್ಕೊಳ್ಳೋದು ಏನ್ ಮಾಡ್ಬಿಡ್ತಾರೆ, ಸುಧಾ ಒಂದೇ ಓದಿ ಹೇಳ್ತಾರಲ್ಲ. ಹೇಗೆ ಆಚಾರ್ಯ ಯಾವ ಗ್ರಂಥ ಓದಿದ್ರು ಬಿಟ್ಟರು ಕೂಡ ಪೂರ್ತಿ ಸರ್ವಮೂಲ ಆಗ್ಲಿಲ್ವೋ, ಟೀಕಾರಾರ್ ಯಾವ ಗ್ರಂಥ ಓದಿದ್ರು ಕೂಡ ಅದು ಸುಧಾ ಆಗೋದು. ಎಲ್ಲಾ ಗ್ರಂಥಗಳು ಸೇರಿ ಒಂದು ಸುಧಾ ಇದ್ದಾಗ ಅವ್ರು ಹೆಚ್ಚು ಗ್ರಂಥ ಓದೋದಿಲ್ಲ, ಅವರು ತತ್ವಪ್ರಕಾಶಕನೇ ಓದೋದಿಲ್ಲ. ಅದೇನಾಗೋದಿಲ್ಲ, ಆಗ ಪೂರ್ತಿ ಅಧ್ಯಯನ ಆಗದೆ, ಹಾಗಾಗಬಾರದು. ಇದೆಲ್ಲ ಯಾತಕ್ಕೆ ಹೇಳಿದ್ದು, ತೈತರಿಯ ಉಪಯುಕ್ತ ಆಗುತ್ತಾದ್ರಿಂದ ಗ್ರಂಥೇಭ್ಯ ಉಪನಿಷದ್ ಭಾಷ್ಯೇಭ್ಯ ಗೀತಾ ಭಾಷ್ಯಾದಿಭ್ಯ ಎಲ್ಲದೂ ಸೇರಿಸ್ಬಿಟ್ಟು ನಮ್ಗೆ ಅರ್ಥ ಆಗ್ಬೇಕಾಗಿದೆ, ಇನ್ನೂ ಸ್ವಲ್ಪ ಅರ್ಥ ಆಗ್ಬೇಕಾಗಿದೆ ಅಂತ ಕೇಳಿದ್ರು. ಅದಕ್ಕೆ ಇದೇನಾಯ್ತು, ಈಗ ಎಲ್ಲದಕ್ಕೂ ಅರ್ಥವಾಗಿ ಬಂತು. ಅನುವ್ಯಾಖ್ಯಾನ ಓದ್ದ ಹೋದಾಗ ಎಷ್ಟು ನಮಗೆ ಲಾಸ್ ಆಗುತ್ತೆ ಎಂಬುದಕ್ಕೆ ನಿದರ್ಶನ. ಬರಿಷ್ಠ ಪ್ರಮಾಣ ಲಕ್ಷಣ ಬಂತು, ಇದರಲ್ಲಿ ಕಥಾಲಕ್ಷಣ ಬಂತು, ಎಲ್ಲ ಬಂದಿದೆ ಅದರೊಳಗೆ. ಅಲ್ಲ, ವಿತ್ ಡೀಟೇಲ್ಸ್ ಬಂದಿದೆ. ಅದರಲ್ಲಿ ಸ್ಟೇಟ್ಮೆಂಟ್ ಜಾಸ್ತಿ ಇದೆ, ಇಲ್ಲಿ ಡೀಟೇಲ್ಸ್ ಜಾಸ್ತಿ ಇದೆ. ಎರಡನ್ನೂ ಓದ್ಬೇಕು. ಮೊದಲೇ ಸತ್ ಬಡಿಸೋದೆಲ್ಲ ಹೇಗಿರುತ್ತೆ? ಮೊದಲೇ ಸತಿ ಎಷ್ಟು ಬಡಿಸ್ತಾರೆ? ಸ್ವಲ್ಪ ಹಾಕಿರ್ತಾರೆ, ಆಮೇಲೆ ಜಾಸ್ತಿ ಬರೋಕ್ಕೆ ಶುರುವಾಗ ಯಾವ್ದು ಬೇಕೋ ಅದು ಹೆಚ್ಚು ಬರೋದು. ಅದೇ ರೀತಿಯಲ್ಲಿ ಮೊದಲೇ ಸರ್ತಿ ಚಿಕ್ಕಿರಂತ ಹೇಳಿ ಪ್ರಕರಣಗಳು ಬಲಿಷ್ಠಶ್ಚ ಅವೆಲ್ಲ ಮೊದಲು ಎಲ್ಲ ಯಾಕೆ ಬಡಿಸ್ತಾರೆ ಹೇಳೋಣ. ಅಷ್ಟೊಂದು ಪ್ರಾಣ ಅದಿಷ್ಟಕ್ಕೂ ಪ್ರೋಕ್ಷಣೆ ಮಾಡ್ಬೇಕಾಗಿ ಅದು ಯಾವ್ದು ಬಿಟ್ಟರು ಕೂಡ ನಮಗೆ ಅದು ಇದ್ದಾಗ. ಇಲ್ಲಿ ನಾವು ಸಮರ್ಪಣೆ ಮಾಡಿಲ್ಲ, ಅಲ್ಲಿ ನೈವೇದ್ಯ ಆಯ್ತು, ಈಗ ಇಲ್ಲಿ ಬರ್ಬೇಕೀಗ ಪ್ರಾಣಾಹುತಿ ಕೊಡ್ಬೇಕಲ್ಲ, ಇದು ಇನ್ನೊಂದು ರೀತಿ ನೈವೇದ್ಯ. ಅಲ್ಲಿ ದರ್ಶನದ ನೈವೇದ್ಯ, ಇದು ಭೋಜನದ ನೈವೇದ್ಯ. ಅದಕ್ಕೆ ನೀವು ನೈವೇದ್ಯಕ್ಕೆ ಮೊದಲ ಸತ್ಯ ಯಾವ್ದು ಬಡಿಸೋದಿಲ್ಲ, ಮತ್ತೆ ಆಮೇಲೆ ಹಾಕ್ಸೋದಕ್ಕೆ ಹಾಕಬೇಡಿ. ಯಾಕಂದ್ರೆ ಮೊದಲು ಹಾಕಿಲ್ಲ ಆದ್ರಿಂದ ಅರ್ಪಣೆ ಮಾಡಿಲ್ಲ, ನಾವು ಅರ್ಪಣೆ ಮಾಡಿಲ್ಲ ಆದ್ರಿಂದ ಅದು ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಬೇಡಿ ಏನು ಸ್ವೀಟ್ ಕೂಡ ಸ್ವಲ್ಪ ಸ್ವಲ್ಪ ಹಾಕಿರ್ತಾರೆ. ಅಲಂಕಾರಕ್ಕೆ ಬಡಿಸ್ಬೇಕಾದ್ರೆ ಯಾವ್ದು ಬಿಟ್ಟು ಎಲ್ಲ ಬಿಡಿಸ್ತಾರೆ, ಸೊನ್ನೆಗೆನ್ನೆ ಇಟ್ಟು ಬೆಳೆಸ್ಬಿಡ್ತಾರೆ. ನಿತ್ಯ ಮನೆಯಲ್ಲಿ ಮಾಡಕ್ಕೋರು ಏನಾಗತ್ತದು, ಆ ಎಲೆ ಖರ್ಚೆ ಜಾಸ್ತಿ ಆಗ್ಬಿಡುತ್ತೆ, ಗ್ಯಾಸ್ ಖರ್ಚು ಎಲೆ ಖರ್ಚು ಹೆಚ್ಚಾಗ್ಬಿಟ್ಟು ಆಗತ್ತೆ. ಕಾನ್ಸೆಪ್ಟ್ ಚೂರು ಚೂರಾಗ ಹಾಕ್ಬೇಕು, ಇಷ್ಟಿಷ್ಟು ಹಾಕಿದ್ರು ಪರವಾಗಿಲ್ಲ. ಕೆಲಸ ತಾಂದ ಮೇಲೆ ಸ್ವಲ್ಪ ಸಾರು ಹಾಕ್ಬಿಡ್ತಾರೆ, ಅಲ್ಲೇ ನೈವೇದ್ಯ ಬೇರೆ ಪಾತ್ರೆ ಇಲ್ಲದೆ ಹೋದ್ರೆ ಅಲ್ಲೇ ಸ್ವಲ್ಪ ಸಾರು ಹಾಕಿ ಬಿಟ್ಟಿದ್ದೇವೆ ಅಂತ ಆಗ್ಬಾರ್ದು. ಎಲ್ಲದಕ್ಕೂ ನೈವೇದ್ಯ, ಎಲ್ಲದೂ ಬಡಿಸೋದು. ಇಷ್ಟಾದ್ಮೇಲೆ ಯೌವನಂ ನಿತ್ಯಮೇತಸ್ಯ ಮುಕ್ತಸ್ಯೇತಿ ಯುವಾ ಸಚ ಫಲ ಅಧ್ಯಯನಸ್ಯ ಆಪ್ತಂ ತೇನ ಅಧ್ಯಾಯಕ. ಈ ಪ್ರತಿಯೊಂದು ಪದಕ್ಕೂ ಅರ್ಥ ಹೇಳ್ತಾ ಹೋಗ್ತಾರೆ ನೋಡಿ. ಮುಕ್ತಿಯಲ್ಲಿ ಯೌವನ ಇರುತ್ತೆ ಅಂತ ಹೇಳಿದ್ರು. ಮುಕ್ತಿಯಲ್ಲಿ ಯೌವನ ಇರುತ್ತೆ ಅಂದ್ರೆ ಏನ್ ಗೊತ್ತಾಗಬೇಕಾದ್ರೆ ನಿತ್ಯ ಯೌವನ ಇರುತ್ತೆ. ಇಲ್ಲಿ ಯೌವನ ಇದೆ. ಎಂತ ಯೌವನ? ಮೊದಲು ಬಂದಿಲ್ಲ, ಆಮೇಲೆ ಇಲ್ಲ. ಮೊದಲು ಬಂದಿಲ್ಲ, ಆಮೇಲೆ ಹೋಗ್ಬಿಟ್ಟಿದೆ. ಮುಕ್ತಿಯಲ್ಲಿ ಹಾಗಲ್ಲ, ಯುವ, ನಿತ್ಯ ಯುವ. ಅರ್ಥ ಆಯ್ತಾ? ಈಗ
ತೀರಾ ಚಿಕ್ಕವರಿಂದ ಏನಾಗುತ್ತೆ ಅಂದ್ರೆ ಪೂರ್ತಿ ಬೆಳವಣಿಗೆ ಇಲ್ಲ ಅಂತ ಆಗುತ್ತೆ. ದೊಡ್ಡವರಾಗಿಬಿಟ್ರೆ ವಿಕಾರ ಆಗುತ್ತೆ. ಅದಕ್ಕೆ ಯುವ ಅಂದ್ರೆ ಎಷ್ಟು ಸರಿಯಾಗಿ 16 ವರ್ಷದಿದ್ದಾಗ ಇರ್ತಾರೆ. ಅದ ಕರೆಕ್ಟ್ ಏಜ್ ಅದು 16 ವರ್ಷ. ಎಲ್ಲ ಇದ್ರಲ್ಲೂ ಮ್ಯಾಕ್ಸಿಮಮ್ ಇದರಲ್ಲಿ ಫುಲ್ ಸ್ಪಿರಿಟ್ ಇರೋದಾಗ ಎಲ್ಲ ಅಂಗಗಳು ಏನಾಗಿರುತ್ತೆ ಹೊತ್ತಿಗೆ ಪರಿಪೂರ್ಣವಾಗಿರುತ್ತೆ. ಮುಕ್ತರೆಲ್ಲ ಹೇಗಿರ್ತಾರೆ, ನಿತ್ಯ ಯೌವನ ಅವರಿಗೆ, ನಿತ್ಯ ಯೌವನ. ಈ ದೇಹ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಈಗ ಯಾಕೆ ಮಾತಾಡ್ತಾರೆ ಗೊತ್ತಾ, ಯುವ ಅನ್ನೋ ಪದ ಇಲ್ಲಿ ಇದ್ರೂ ಕೂಡ ಇದು ಅಸ್ಥಿರವಾದ ಯೌವನ, ಅದು ನಿತ್ಯ ಯೌವನ. ಇದು ಮುಕ್ತರಿಗೆ ಅನ್ವಯನೋ ಇವರಿಗೆ ಅನ್ವಯನೋ? ಆದ್ರಿಂದ ಯಾರ ತಾರತಮ್ಯ ಇದು? ಆನಂದ ತಾರತಮ್ಯ ಮುಕ್ತರದೇ ಹೊರತು ಸಂಸಾರಿಗಳದಲ್ಲ. ಪ್ರತಿಯೊಂದು ಪದ ಹೇಗೆ ನೋಡ್ಬೇಕು ಅಂತ ಹೇಳ್ತಾರೆ. ಇನ್ ಹ್ಯಾಕೆ ಕಲಿಬೇಕು ಅಂತ, ಈ ರೀತಿ ನೋಡಿದ ಮೇಲೆ ಪ್ರತಿ ವಾಕ್ಯ ಹಾಗೆ ಓದ್ಬೇಕು ಅಂತ. ಶಾಸ್ತ್ರದ ಯಾವ ವಾಕ್ಯ ಓದ್ಬೇಕಾದ್ರೂ ಕೂಡ ಹೇಗೆ ಓದ್ಬೇಕು, ಅದನ್ನ ಹೇಗೆ ಓದ್ಬೇಕು, ಈ ರೀತಿ ಓದ್ಬೇಕು. ಅವಾಗ ಅರ್ಥ ಆಗ. ಇದು ಒಂದೇ ಹಾಗೆ ಅಂತ ಹೇಳಿಲ್ಲ, ಇಷ್ಟು ನೋಡಿದ್ರೆ ಸರಿಯಾದ ಅರ್ಥ ಹೇಗೆ ಗೊತ್ತಾಯ್ತೋ ಹಾಗೆ. ಅದಕ್ಕೆ ಪ್ರತ್ಯಕ್ಷರ ಪ್ರತಿಪದನೂ ಓದ್ಬೇಕು. ವರಿಷ್ಠಶ್ಚ ಸ್ವಭಾವ ಮುಕ್ತೋ ಭವತಿ ಕೇವಲಂ. ಇಲ್ಲಿಂದ ಎಲ್ಲ ಪದಗಳು ಹಾಗೆ ಇವೆ ನೋಡಿ ಅಂತ ಹೇಳ್ತಾರೆ. ಒಂದು ಯುವ, ಇನ್ನೊಂದು ಯಾವುದು ನೋಡಿ ಆಧ್ಯಾಯಕ ಅಂತ ಕರೆದ್ರು. ಆಧ್ಯಾಯಕ ಅಂದ್ರೆ ಏನು ನೋಡಿ, ಫಲಸ್ಯ ಅಧ್ಯಯನಸ್ಯಾಪ್ತಂ ತೇನ ಅಧ್ಯಾಯಕ. ಈ ರೀತಿ ಅಧ್ಯಯನದ ಫಲ ಪಡೆದಿದ್ದ. ಇವತ್ತು ಕೋರ್ಸ್ ಮುಗಿಸಿದ ಕೆಲಸ ಸಿಕ್ಕಿಲ್ಲ, ಸಿಕ್ಬೇನೆ ಕರೆಕ್ಟ್. ಯಾವ ಕೋರ್ಸ್ ಓದ್ದೆ ಅದ್ರ ತಕ್ಕಂತ ಕೆಲಸನೇ ಸಿಕ್, ಆಗ ಅಧ್ಯಾಯಕ ಅಂತ ಕರಿಬೇಕು. ಅವನು ಅಧ್ಯಯನ ಮಾಡಿದವನು ಅಧ್ಯಾಯಕ. ಅಧ್ಯಯನದ ಫಲ ಸಿಕ್ಕಾಗ ಅಧ್ಯಯನ ಅಂತ ಕರೀತಾರೆ ಹೊರತು ಬರೀ ತಿಳ್ಕೊಂಡಾಗಲ್ಲ. ಎಲ್ಲ ಆ ರೀತಿ ಬ್ಯಾಚ್ ಆಗತ್ತೆ ತೋರಿಸ್ತಾ ಹೋಗ್ತಾರೆ. ಬಲಿಷ್ಠಶ್ಚ, ಅಲ್ಲಿ ಬಲಿಷ್ಠ ಅಂಬೋದು ಎವರ್ ಫಾರ್ ಎವರ್. ಇಲ್ಲಿ ಬಲಿಷ್ಠ ಅಂದ್ರೆ ವಯಸ್ಸಾದ್ಮೇಲೆ ಇಲ್ಲ. ಆ ಬಲಿಷ್ಠ ಓಡಾಡ್ಲಿಕ್ಕೆ ಬರೋದಿಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ. ಬೆಟ್ಟ ಹತ್ತವನು ಮನೆಯಲ್ಲಿ ನಡಿಲಕ್ಕೆ ಬರೋದಿಲ್ಲ, ಹೊತ್ತಲು ದಾಟಕ್ಕೆ ಬರೋದು. ಬೆಟ್ಟ ಹತ್ತಿದವನಿಗೆ ಹೊತ್ತಲು ದಾಟಕ್ಕೆ ಬರೋದು, ಆ ಸ್ಥಿತಿ ಬರ್ತಾನೆ. ಮುಕ್ತೋ ಆದ್ರೆ ಇದು ಯೌವನ ಅಲ್ಲ, ಆಯ್ತಾ? ನಾವು ಬಯಸಿದ್ದ ಯಾವುದು ಅಲ್ಲ ಇದು. ಸೊ ಅಂತ ಸಿಗ್ಬೇಕು ನಮಗೆ. ಸಿಗುತ್ತೆ ಎಲ್ಲಿದೆ? ಮುಕ್ತಿಯಲ್ಲಿ ಮಾತ್ರ ಇದೆ. ಸ್ವರೂಪ ದೇಹಕ್ಕೆ ಅದಿದೆ. ಅದು ಸ್ವರೂಪ ದೇಹ ಏನಾಗ್ಬಿಟ್ಟಿದೆ ಈಗ, ಬೇರೆಯಿಂದ ಸೆಂಟ್ಬಿಟ್ಟು ಎಲ್ಲ ಕೆಟ್ಟ ಹೋಗ್ಬಿಟ್ಟಿದೆ. ಸರ್ ಪೂರ್ವ ಬಲಿಷ್ಠ ಅಲ್ಲಿಗೆ ನಾಳೆ ಸರ್ ಕಂಟಿನ್ಯೂಷನ್. ಇದು ತುಂಬಾ ವಿಷಯ ಇದೆ. ಮುಕ್ತಿ ಬಗ್ಗೆ ಎಷ್ಟು ಮಾಹಿತಿ ಬರುತ್ತೆ ಅದ್ರೊಳಗೆ, ಸರಿಯಾಗಿ ಓದ್ಬಿಟ್ಟು ಫಲಾಧ್ಯಾಯದ ಭಾಗ ಇಷ್ಟು ಕೂಡ. ಇದು ಓದ್ದೆ ಫಲಾಧ್ಯಾಯ ಓದ್ಬಿಟ್ರೆ ಏನಾಗತ್ತೆ, ಪೂರ್ತಿ ಆಗಲ್ಲ ಮತ್ತೆ.